जय राधा माधव कुंज बिहारी जय राधा माधव कुंज बिहारी राधा माधव कुंज बिहारी जय राधा कुंज बिहारी गोपी जन वल्लभा गिरिवरधारी जय गोपी जन गिरिवरधारी जय गोपी जन वल्लभा गिरिवरधारी जय गोपी जन वल्लभा यशोधनंदन व्रज जनरंजन यशोधनंदन यशोधनंदन व्रज जनरंजन यशोधनंदन व्रज जनरंजन यमुना तीरावनचारी यमुना तीरा यमुना तीरावनचारी यमुना तीरा जय राधा माधव कुंज बिहारी जय राधा माधव हरे कृष्णा 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 हरे 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 राम 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 हरे 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 कृष्णा हरे कृष्णा 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 हरे 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 राम 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 हरे 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 कृष्णा हरे राम 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 हरे हरे जय प्रभुपादा जय प्रभुपादा प्रभुपादा जय प्रभुपादा जय प्रभुपादा श्री हरिनाम संकीर्तन की जय श्रील प्रभुपाद की जय श्रीमद् भगवद गीता की जय हरे कृष्ಣ ಸೊ ಇವತ್ತು ನಾವು ಭಗವದ್ಗೀತೆಯ 2ನೇ ಅಧ್ಯಾಯ ಪ್ರಥಮ ಶ್ಲೋಕವನ್ನು ಡಿಸ್ಕಸ್ ಮಾಡೋಣ. ಓಕೆ, 2ನೇ ಅಧ್ಯಾಯ ಪ್ರಥಮ ಶ್ಲೋಕ. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತಾ? ಕನ್ನಡ ಅರ್ಥ ಆಗದೇ ಇರೋರು ಯಾರು ಇದ್ದೀರಾ? ಎನಿಬಡಿ ಹೂ ಕಾಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ? ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ? So I'll spice it with a little English in between. Like spicing. Okay, little bit I'll speak in English also sometimes. So ಎಲ್ಲರೂ ನನ್ನಿಂದ ಹೇಳಿ. ಓಕೆ, ಅದಕ್ಕೂ ಮುಂಚೆ ಯಾರ್ಯಾರು ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ ಸಂಡೇ ಈವ್ನಿಂಗ್ ಕ್ಲಾಸ್ಗೆ? ರೆಗ್ಯುಲರ್ ಆಗಿ ಬರೋರು ಒಬ್ಬರೇನಾ? ಓಕೆ, ಸೊ ಬೇರೆಯವರೆಲ್ಲ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಎರಡನೇ ಅಧ್ಯಾಯದ ಪ್ರಥಮ ಶ್ಲೋಕ. ಈ ಶ್ಲೋಕವನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸಂಜಯ್ ಇಸ್ ಟೆಲಿಂಗ್ ಟು ಧೃತರಾಷ್ಟ್ರ ದಿಸ್ ವರ್ಸ್. ಓಕೆ, ಈ ಶ್ಲೋಕವನ್ನು ಓದೋಣ ಫಸ್ಟು, ನಂತರ ಅನುವಾದ ಓದಿ ಅದರ ಭಾವಾರ್ಥವನ್ನು ತಿಳಿದು ನಂತರ ಅದರ ಬಗ್ಗೆ ಚರ್ಚೆ ಮಾಡೋಣ ಸ್ವಲ್ಪ ಹೊತ್ತು. ಓಕೆ, ಸೊ ಇಸ್ಕಾನಲ್ಲಿ ಕ್ಲಾಸ್ ಹೇಗೆ ಆಗುತ್ತೆ ಅಂದರೆ ಫಸ್ಟ್ ಶ್ಲೋಕ ಓದ್ತೀವಿ, ಅದರ ಅರ್ಥ ಓದ್ತೀವಿ, ಅದರ ಪೂರ್ವದರ ಅನುವಾದವನ್ನು ಓದಿ ಭಾವಾರ್ಥವನ್ನು ಓದಿ ನಂತರ ಅದರ ಬಗ್ಗೆ ಸ್ವಲ್ಪ ಚರ್ಚೆ, ನಂತರ ಏನಾದರೂ ಕ್ವಶನ್ಸ್ ಇದ್ದರೆ ತಾವು ಕೇಳ್ಬೋದು. ಓಕೆ, ದಯವಿಟ್ಟು ಹೇಳಿ. ಸಂಜಯೋವಾಚ ಸಂಜಯೋವಾಚ ತಂ ತಥಾ ಕೃಪಯಾ ಆವಿಷ್ಟಂ ಅಶ್ರು ಪೂರ್ಣ ಆಕುಲ ಈಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ವಾಚ ಮಧುಸೂದನಃ. ಸಂಜಯೋವಾಚ ತಂ ತಥಾ ಕೃಪಯಾವಿಷ್ಟಂ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ವಿಷೀದಂತಂ ಇದಂ ವಾಕ್ಯಂ ವಾಚ ಮಧುಸೂದನಃ ವಾಚ ಮಧುಸೂದನಃ. ಇನ್ನೊಮ್ಮೆ ಹೇಳೋಣ, ಗಮನ ಕೊಟ್ಟು ಕೇಳಿ, ಹಿಯರ್ ಅಟೆಂಟಿವ್ಲಿ. ಸಂಜಯೋವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ವಾಚ ಮಧುಸೂದನಃ. ಇದರ ಅನುವಾದ ಈ ರೀತಿ ಇದೆ. ಸಂಜಯನು ನುಡಿದನು, ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ಯಾಕೆ ಯಾರು ಈ ಶ್ಲೋಕ ಯಾರಿಗೆ ಹೇಳ್ತಾ ಇದ್ದಾರೆ? ಈ ಶ್ಲೋಕವನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸಂಜಯ್ ಏನು ನೋಡ್ತಾ ಇದ್ದಾನೆ ಅಲ್ಲಿ? ಯುದ್ಧ ಭೂಮಿಯಲ್ಲಿ ಅರ್ಜುನ ಇದ್ದಾನೆ, ಕೃಷ್ಣ ಇದ್ದಾನೆ, ಕೌರವರಿದ್ದಾರೆ, ಪಾಂಡವರಿದ್ದಾರೆ. ಓಕೆ, ಹಿಂದಿನ ಅಧ್ಯಾಯದಲ್ಲಿ ಎಲ್ಲ ಪಾತ್ರ ಪರಿಚಯ ಆಗಿದೆ. ಇಂಟ್ರೊಡಕ್ಷನ್ ಟು ಭಗವದ್ಗೀತಾ ಹಿಂದಿನ ಅಧ್ಯಾಯದಲ್ಲಿ, ಫಸ್ಟ್ ಅಧ್ಯಾಯದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸೊ ಪಾಂಡವರಿದ್ದಾರೆ, ಕೌರವರಿದ್ದಾರೆ, ಕೃಷ್ಣ ಮತ್ತು ಅರ್ಜುನ ಇಬ್ಬರು ನಿಂತಿದ್ದಾರೆ. ಅರ್ಜುನನಿಗೆ ಏನಾಯಿತು? ತುಂಬ ಮನಸ್ಸು ವಿಚಲಿತವಾಯಿತು. he became very disgusted or he became very stressed, depressed, and he said, I will not fight. ವಿಷೀದಂತಂ, ಅವನು ತುಂಬ ವಿಷಣ್ಣನಾಗಿದ್ದ, ವಿಷಾದಿಸುತ್ತಿದ್ದ ಅಂತ ಹೇಳಲಾಗಿದೆ. ಸೊ ಮೊದಲನೇ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ. ಅರ್ಜುನನ ವಿಷಾದ. ನಮ್ಮೆಲ್ಲರ ಜೀವನದಲ್ಲೂ ವಿಷಾದ ಬರುತ್ತೆ, ಕೆಲವೊಂದು ಕಷ್ಟಗಳು ಬರ್ತವೆ ತಾನೆ. ಇಲ್ಲಿ ಕೂತವರಲ್ಲಿ ಯಾರ ಜೀವನದಲ್ಲಿ ಕಷ್ಟ ಇಲ್ಲ ಕೈ ಎತ್ತಿ? ಕಷ್ಟ ಇಲ್ಲದೇ ಇರೋದು. ಎನಿಬಡಿ ಹಿಯರ್ ಹೂ ಹ್ಯಾಸ್ ನೋ ಪ್ರಾಬ್ಲಮ್ಸ್? ಚೈಲ್ಡ್ ಹ್ಯಾಸ್ ನೋ ಪ್ರಾಬ್ಲಮ್. ಓಕೆ, ಚಿಲ್ಡ್ರನ್ ನೋ ಪ್ರಾಬ್ಲಮ್, ಪೇರೆಂಟ್ಸ್ ಹ್ಯಾವ್ ಪ್ರಾಬ್ಲಮ್, ರೈಟ್? ಸೊ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾ ಇರ್ತವೆ. ವಿ ಹ್ಯಾವ್ ಪ್ರಾಬ್ಲಮ್ಸ್ ಆಫ್ಟರ್ ಪ್ರಾಬ್ಲಮ್ಸ್. ಬಟ್ ಭಗವದ್ಗೀತಾ ಗಿವ್ಸ್ ಅ ಸೊಲ್ಯೂಷನ್ ಟು ದೋಸ್ ಪ್ರಾಬ್ಲಮ್ಸ್. ವಿ ಹ್ಯಾವ್ ಎ ಸೊಲ್ಯೂಷನ್ ಹಿಯರ್. ವಿ ನೋ ಹೌ ಟು ಡೀಲ್ ವಿತ್ ದ ಪ್ರಾಬ್ಲಮ್ಸ್. ಭಗವದ್ಗೀತೆ ಓದಿದರೆ ಆ ಪ್ರಾಬ್ಲಮ್ಸನ್ನು ಹೇಗೆ ಎದುರಿಸಬೇಕನ್ನುವ ಶಕ್ತಿ ನಮಗೆ ದೊರಕುತ್ತೆ.
ಓಕೆ. ಈ ಅನುವಾದವನ್ನು ಓದಿದ್ದೀವಿ, ಭಾವಾರ್ಥವನ್ನು ಓದಿ ನಂತರ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಲೌಕಿಕ ಅನುಕಂಪ, ಪ್ರಲಾಪ ಮತ್ತು ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನದ ಲಕ್ಷಣಗಳು. ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ. ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು. ಶ್ರೀಕೃಷ್ಣನು ಮಧುವೆನ್ನುವ ರಾಕ್ಷಸನನ್ನು ಕೊಂದಿದ್ದ. ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನನ್ನು ಆವರಿಸಿದ್ದ ತಪ್ಪು ತಿಳುವಳಿಕೆ ಎಂಬ ರಾಕ್ಷಸನನ್ನು ಕೃಷ್ಣನು ಕೊಲ್ಲಬೇಕೆಂದು ಬಯಸಿದನು. ರೈಟ್. ಮಧು ಅಂದರೆ ಒಬ್ಬ ರಾಕ್ಷಸ. ನಮ್ಮ ಮನಸ್ಸಲ್ಲಿರುವಂತಹ ಸಂಶಯಗಳು ಕೂಡ ರಾಕ್ಷಸರು. ಆ ಸಂಶಯವನ್ನು ನಾಶ ಮಾಡೋದಕ್ಕೆ ಕೃಷ್ಣ ಸಿದ್ಧನಾಗ್ತಾ ಇದ್ದಾನೆ. ಅದಕ್ಕೆ ಕೃಷ್ಣನಿಗೆ ಹೆಸರೇನು? ಮಧುಸೂದನ. ಯಾವ ವಿಷಯಕ್ಕೆ ಅಥವಾ ಯಾರ ವಿಷಯದಲ್ಲಿ ಅನುಕಂಪ ತೋರಿಸಬೇಕು ಎಂದು ಯಾರಿಗೂ ತಿಳಿಯುವುದಿಲ್ಲ. ಮುಳುಗುತ್ತಿರುವ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರಲ್ಲಿ ಅರ್ಥವೇ ಇಲ್ಲ. ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವನ ಹೊರ ಉಡುಪನ್ನು ಎಂದರೆ ಜಡ ಐಹಿಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಇದನ್ನು ತಿಳಿಯದೆ ಹೊರ ಉಡುಪಿಗಾಗಿ ಅಳುವವನನ್ನು ಶೂದ್ರ ಎಂದು ಅಥವಾ ಅನಾವಶ್ಯಕವಾಗಿ ಗೋಳಾಡುವವನು ಎಂದು ಕರೆಯುತ್ತಾರೆ. ಅರ್ಜುನನು ಒಬ್ಬ ಕ್ಷತ್ರಿಯ. ಅವನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಶ್ರೀಕೃಷ್ಣನು ಅಜ್ಞಾನಿಯ ಪ್ರಲಾಪವನ್ನು ಚದುರಿಸಿ ಬಿಡಬಲ್ಲ. ಈ ಉದ್ದೇಶಕ್ಕಾಗಿಯೇ ಅವನು ಭಗವದ್ಗೀತೆಯನ್ನು ಹಾಡಿದ್ದು. ಈ ಅಧ್ಯಾಯವು ಪರಮಾಧಿಕಾರಿಯಾದ ಶ್ರೀಕೃಷ್ಣನು ವಿವರಿಸದಂತೆ ಜಡದೇಹದ ಮತ್ತು ಆತ್ಮದ ವಿಶ್ಲೇಷಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮಸಾಕ್ಷಾತ್ಕಾರದ ವಿಷಯವನ್ನು ಬೋಧಿಸುತ್ತದೆ. ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಂಡಿದ್ದರೆ ಮಾತ್ರ ಈ ಸಾಕ್ಷಾತ್ಕಾರವು ಸಾಧ್ಯ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಖ್ಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕಥಾಧಾರ ಶ್ರೀವಾಸಾದಿ ಗೌರವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. So in this verse, Arjuna's situation is being described, that how distressed he was. And Krishna is described as Madhusudan, the killer of the demon. So Madhu is a demon and Krishna killed him. So Krishna is Madhusudana. That Madhu demon represents doubt. So the first chapter described Arjuna's doubts. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ಸಂಶಯಗಳನ್ನು ವರ್ಣನೆ ಮಾಡಿದ್ದಾರೆ. ಆ ಸಂಶಯಗಳನ್ನು ಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡ್ತಾನೆ. He destroys all the doubts which were there in Arjuna's mind. Okay. So just to give a background to this verse, Arjuna as a ಪಾಂಡವನಾಗಿ ಅರ್ಜುನ ಯುದ್ಧಕ್ಕೆ ಸಿದ್ಧನಾಗಿದ್ದ. ಆ ಯುದ್ಧ ಮಾಡೋಕ್ಕೆ ಸಿದ್ಧರಾದಾಗ ಕೌರವರು ಪಾಂಡವರು ಇಬ್ಬರು ಕುರುಕ್ಷೇತ್ರದಲ್ಲಿ ಅವರೆಲ್ಲ ಸೇರ್ಕೊತಾರೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸವ, ಯುದ್ಧ ಮಾಡೋದಕ್ಕೋಸ್ಕರ ಅವರು ಅಲ್ಲಿ ಸೇರಿದರು, ಪರ್ಪಸ್ ಆಫ್ ಫೈಟಿಂಗ್. ಆಗ ಏನಾಯಿತು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಆಗ ಸಂಜಯ್ ಹೇಳ್ತಾನೆ, ಪಾಂಡವರು ನಿಂತಿದ್ದಾರೆ, ಕೌರವರು ನಿಂತಿದ್ದಾರೆ. ಅರ್ಜುನ ಎರಡೂ ಸೇನೆಗಳ ಮಧ್ಯೆ ಬಂದ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪೆ ಮೇಚ್ಚುದ. ಎರಡು ಸೇನೆಗಳ ಮಧ್ಯೆ ನಿಂತುಕೊಂಡು ನಾನು ನೋಡಬೇಕು ಯಾರು ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಆಗ ಅರ್ಜುನ ನೋಡ್ತಾನೆ, ಭೀಷ್ಮ, ದ್ರೋಣ, ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಇತ್ಯಾದಿ ಹಲವಾರು ಕೌರವರು ಅಲ್ಲೇ ನಿಂತಿದ್ರು. ಸೊ ಮೆನಿ ಕೌರವಸ್ ವರ್ ಸ್ಟ್ಯಾಂಡಿಂಗ್ ದೇರ್ ಇನ್ ಫ್ರಂಟ್ ಆಫ್ ಹಿಮ್. ಸೀಯಿಂಗ್ ಆಲ್ ದ್ಯಾಟ್, ಅರ್ಜುನ ಗೆಟ್ಸ್ ಡಿಸ್ಟರ್ಬ್ಡ್. ಅರ್ಜುನ ಹೇಳ್ತಾನೆ, ನ ಚ ಶಕ್ನೋಮಿ ಅವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ.
ಅರ್ಜುನ ಹೇಳ್ತಾನೆ, English and Kannada. English also some of them are there. Yeah, I'm mixing both English and Kannada. So Arjuna says that seeing all these people in front of me, I am getting very disturbed. ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನಾನು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಭ್ರಮತಿ ವಚ ಮೇವ, ನನ್ನ ತಲೆ ಸುತ್ತಾ ಇದೆ. ಐ ಆಮ್ ಗೋಯಿಂಗ್ ಟು ಫೈಂಟ್ ನೌ. ಹಿ ಸೇಸ್ ಮೈ ಹೆಡ್ ಇಸ್ ರೀಲಿಂಗ್. ಭ್ರಮತಿ ವಚ ಮೇನ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ, ಆ್ಯಂಡ್ ಐ ಆಮ್ ಸೀಯಿಂಗ್ ಬ್ಯಾಡ್ ಓಮೆನ್ಸ್, bad apashakuna, right? What are the apashakunas? Like trembling of the body, then rumbling of the clouds without rain. ಗುಡುಗುತ್ತೆ ಆದರೆ ಮಳೆ ಬರಲ್ಲ, ಅದು ಕೂಡ ಅಪಶಕುನ. ಕೆಲವು ಕತ್ತೆ ಕೂಗ್ತವೆ, ನರಿ ಕೂಗುತ್ತೆ. ಸೊ ಅದೆಲ್ಲ ಅಪಶಕುನಗಳು. ಸೊ ಎಲ್ಲ ಅಪಶಕುನಗಳನ್ನು ನೋಡಿ ಅರ್ಜುನನಿಗೆ ಡಿಸ್ಟರ್ಬೆನ್ಸ್ ಆಯ್ತು. ಹಿ ಗಾಟ್ ವೆರಿ ಡಿಸ್ಟರ್ಬ್ಡ್. And he says that better let me not fight, let me go to the forest. So in the previous chapter you see, yadi mama pratikaram ashastram shastrapanayah dhartarashtra rane hanyuk tamne kshemataram bhavet. Right? First chapter, 45th verse. Arjuna is telling, better let me die in the hands of the Kauravas. Right? यदि माम प्रतिकारम अशस्त्रम शस्त्रपाणयः धार्तराष्ट्राः, सन्स ಆಫ್ ಧೃತರಾಷ್ಟ್ರ, ಧೃತರಾಷ್ಟ್ರನ ಮಕ್ಕಳು ನನ್ನನ್ನು ಕೊಲ್ಲಲಿ. ರೈಟ್? ತನ್ಮೇ ಕ್ಷೇಮತರಂ ಭವೇತ್. ಶಸ್ತ್ರವಿಲ್ಲದ ಮತ್ತು ಪ್ರತಿಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರನ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದು. ಹಿ ಸೇಸ್ ದಿಸ್ ಇಸ್ ಬೆಟರ್, ಲೆಟ್ ಮಿ ಡೈ. ದಿಸ್ ಇಸ್ ನಾಟ್ ಶೋಭಾ ಫಾರ್ ಅರ್ಜುನ. ಅದು ಶೋಭೆ ತರೋದಿಲ್ಲ ಅವನಿಗೆ. As a kshatriya, he is supposed to stand on the ground and fight. That is the duty. Suppose ಯಾರಾದರೂ ಪೊಲೀಸರು ಅಥವಾ ಆರ್ಮಿ ಪರ್ಸನಲ್ ಇದ್ದಾರೆ, ಮುಂದೆ ಆತಂಕವಾದಿಗಳು ಬರ್ತಾ ಇದ್ದಾರೆ, ಕ್ಯಾನ್ ಯು ರನ್ ಅವೇ? ಓಡೋಗ್ಬೇಕು ಅವನು. ಓಹ್, ನಾನು ಸತ್ತೋಗ್ತೀನಿ, ನನಗೆ ಇವ್ರ ಜೊತೆ ಯುದ್ಧ ಮಾಡೋದು ಬೇಡ, ನಾನು ಓಡೋಗ್ತೀನಿ ಅಂತಂದರೆ ಇಸ್ ಇಟ್ ಗ್ಲೋರಿ? ನೋ. ಬಟ್ ಇಫ್ ಹಿ ಸ್ಟ್ಯಾಂಡ್ಸ್ ಆನ್ ದ ಗ್ರೌಂಡ್ ಆ್ಯಂಡ್ ಇಫ್ ಹಿ ಫೈಟ್ಸ್, if he wins, he gets the medal. Even if he dies, he gets the medal. Why? Because he had a glorious death. ರಣಭೂಮಿಯಲ್ಲಿ ಯಾರು ಮಡಿತಾರೆ ಅವ್ರಿಗೂ ಕೂಡ ಶಾಶ್ವತ ಒಂದು ಫೇಮ್, ಖ್ಯಾತಿ ಸಿಗುತ್ತೆ. ರೈಟ್? ಗೆದ್ದರೂ ಕೂಡ ಅವರಿಗೆ ಸಿಗುತ್ತೆ, ಸೋತರು ಕೂಡ ಅವರಿಗೆ ಸಿಗುತ್ತೆ. ಸೊ ಅಂಥ ಕರ್ತವ್ಯದಲ್ಲಿ ಎಂದು ಸೋಲು ಅನ್ನೋದಿಲ್ಲ. ಇಟ್ಸ್ ಆಲ್ವೇಸ್ ವಿಕ್ಟ್ರಿ. ಸೊ ಮುಂದೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ರೈಟ್? ಇಫ್ ಯು ವಿನ್, you will become the king. If you lose, you will go to heaven. Right? If you die here in the battle, you will go to heaven. That is the benefit you will get. And if you win, you will become the king of this whole world. Gedru lava, sotru lava. That is dharma yuddha. So Arjuna was standing there. ಆದರೆ ಅವನಿಗೆ ವಿಶ್ವಾಸ ಕಳೆದೋಯ್ತು. ಈ ಶ್ಲೋಕ ಹೇಳಿದ ಮೇಲೆ ಅರ್ಜುನ ಏವ ಮುಕ್ತೋ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್. ರಥದ ಮೇಲೆ ಕೂತು ಬಿಡ್ತಾನೆ. ಈ ಸಿಟ್ಸ್ ಆನ್ ದ ರಥ. ವರ್ಸ್ ನಂಬರ್ 46. ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸ ಶರಂ ಚಾಪಂ ಶೋಕ ಸಂವಿಘ್ನ ಮಾನಸಾ. ವಿಸೃಜ್ಯ ತನ್ನ ಧನುಷನ್ನು, ಗಾಂಡೀವವನ್ನು ಪಕ್ಕದಲ್ಲಿಡ್ತಾನೆ. ವಿಸೃಜ್ಯ ಸ ಶರಂ ಚಾಪಂ. ಚಾಪ ಅಂದರೆ ಗಾಂಡೀವ ಮತ್ತು ಬಾಣ ಎರಡನ್ನು ಬದಿಗಿಟ್ಟು ಶೋಕ ಸಂವಿಘ್ನ ಮಾನಸಃ, ಶೋಕದಿಂದ ತುಂಬಿದ್ದಾನೆ. ಶೋಕ ಆ್ಯಂಡ್ ಇಟ್ ವಾಸ್ ಆ್ಯನ್ ಆಂಗ್ಸೈಟಿ. ಹೀಗೆ ಕೂತ್ಕೊಂಡ್ಬಿಡ್ತಾನೆ. ಫೋಟೋ ನೋಡಿದ್ದೀರಲ್ಲ, ದರ್ ಇಸ್ ಒನ್ ಫೋಟೋ ವೇರ್ ಅರ್ಜುನ ಈಸ್ ವೆರಿ ಮಚ್ ಡಿಪ್ರೆಸ್ಡ್. ತುಂಬ ಡಿಪ್ರೆಷನಲ್ಲಿದ್ದಾನೆ. ಭಗವದ್ಗೀತೆಯಲ್ಲಿ ಒಂದು ಫೋಟೋ ಬರುತ್ತೆ, ಅರ್ಜುನ ಡಿಪ್ರೆಷನಲ್ಲಿರೋದು. ಅರ್ಜುನ ಕೆಳಗಡೆ ಕೂತಿದ್ದಾನೆ, ಕೃಷ್ಣನ ಜೊತೆ ಮಾತಾಡ್ತಾ ಇದ್ದಾನೆ. ರೈಟ್? ಇನ್ನೊಂದು ಫೋಟೋ ಇದೆ, ಅರ್ಜುನ ಹೇಗೆ ಕೈ ಇಟ್ಕೊಂಡು ಕೂತಿದ್ದಾನೆ. ಏನು ಮಾಡಲಿ ನಾನು? ಆ್ಯಂಡ್ ಕೆಲವು ನಮ್ಮ ಜೀವನದಲ್ಲಿ ಆ ರೀತಿ ಸಿಚುವೇಶನ್ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ತಲೆಯನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು ಸಿಟ್ ಲೈಕ್ ದಿಸ್, ಡಿಸ್ಟ್ರೆಸ್ಡ್. ಎಸ್ಪೆಷಲಿ when student is not prepared for exam and if is about to fail, he puts like this. ಎಕ್ಸಾಮ್ ಬರೆಯೋಕ್ಕೆ ಹೋಗಲ್ಲ ನಾನು, ಎಕ್ಸಾಮ್ಗೆ ಹೋಗೋದೇ ಇಲ್ಲ ನಾನು. ಹೇಗೋ ದಿಸ್ ಇಸ್ ಐ ನಾಟ್ ಗೋ ಟು ಎಕ್ಸಾಮ್. ಇಸ್ ನಾಟ್ ಪ್ರಿಪೇರ್ಡ್. ರೈಟ್?
Sometimes when youth, in the college students, they don't get job, they get depressed. Oh, my life is useless. Let me better die. Such kind of thoughts one may get. So basically, situations may be different, but feelings are the same, right? There is depression, there is anxiety. Now, Krishna in the first chapter, he doesn't speak a shloka. ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಾತು ಕೂಡ ನುಡಿಯೋದಿಲ್ಲ. ಶ್ರೀ ಭಗವಾನ್ ವಾಚ ಅನ್ನುವ ಶ್ಲೋಕ ಬರೋದು ಎರಡನೇ ಅಧ್ಯಾಯದಲ್ಲಿ. ಪ್ರಥಮ ಅಧ್ಯಾಯದಲ್ಲಿ ಕೇವಲ ಅರ್ಜುನ ತನ್ನ ಪ್ರಾಬ್ಲಮ್ ಹೇಳ್ತಾ ಇದ್ದಾನೆ, ಕೃಷ್ಣ ಕೇಳ್ತಾ ಇದ್ದಾನೆ. ಹೇಗೆ ಕೇಳ್ತಾನೆ? ನಗ್ತಾ ನಗ್ತಾ ಹೇಳು ಏನು ಹೇಳು. ಸೊ ಈ ಕೀಪ್ ಸ್ಮೈಲಿಂಗ್. ಎರಡನೇ ಅಧ್ಯಾಯದ 10ನೇ ಶ್ಲೋಕದಿಂದ ಕೃಷ್ಣ ಸ್ಟಾರ್ಟ್ ಮಾಡ್ತಾನೆ. ಕೃಷ್ಣ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಸ್ವಲ್ಪ ಸಮಯ ಇದೆ, ನೆಕ್ಸ್ಟ್ ಕ್ಲಾಸಸಲ್ಲಿ ಅದನ್ನು ಓದೋಣ. 11ನೇ ಶ್ಲೋಕದಿಂದ, ಎರಡನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಫಸ್ಟ್ ಟೈಮ್ ಶ್ರೀ ಭಗವಾನ್ ವಾಚ. ಆ್ಯಕ್ಚುಲಿ ಇಸ್ ಇನ್ಸ್ಟ್ರಕ್ಷನ್ಸ್ ಕಮ್, ಬಟ್ ಎರಡನೇ ಅಧ್ಯಾಯದ 2ನೇ ಶ್ಲೋಕದಲ್ಲೂ ಬರುತ್ತೆ ಶ್ರೀ ಭಗವಾನ್ ವಾಚ ಅಂತ. ಅಲ್ಲಿ ಉಪದೇಶ ಇಲ್ಲ, ಬರೀ ಬೈತಾನೆ ಕೃಷ್ಣ ಅರ್ಜುನನಿಗೆ. ಎಂಥ ಮೂರ್ಖ ನೀನು, ಯುದ್ಧ ಸಮಯದಲ್ಲಿ ಇಲ್ಲಿವರೆಗೂ ಬಂದಿದೆಯಾ, ಇಲ್ಲಿವರೆಗೂ ಬಂದು ಯುದ್ಧ ಭೂಮಿಯಲ್ಲಿ ಬಂದು ಇಲ್ಲಿ ಹೇಳ್ತಾ ಇದೆಯಾ ನಾನು ಯುದ್ಧ ಮಾಡೋದಿಲ್ಲ ಅಂತ. ಬೈತಾನೆ ಅಷ್ಟೇ 2ನೇ ಶ್ಲೋಕದಲ್ಲಿ, 3ನೇ ಶ್ಲೋಕದಲ್ಲಿ. ನಂತರ ಅರ್ಜುನ ಇನ್ನಿಷ್ಟು ಪ್ರಾಬ್ಲಮ್ಸ್ ಹೇಳ್ತಾನೆ, ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ. ಕೃಷ್ಣ ಅದನ್ನೆಲ್ಲ ಕೇಳಿ 11ನೇ ಅಧ್ಯಾಯದಿಂದ ಸ್ಟಾರ್ಟ್ ಮಾಡ್ತಾನೆ ಬೋಧನೆಗಳನ್ನು. ಸ್ಟಾರ್ಟ್ ಮಾಡೋದು ನಿಲ್ಲಿಸೋದೇ ಇಲ್ಲ, ರೈಟ್. 2ನೇ ಅಧ್ಯಾಯ ಫುಲ್ ಕೃಷ್ಣನ ಬೋಧನೆಗಳು. 2ನೇ ಅಧ್ಯಾಯದ ಟೈಟಲ್ ಏನು ಗೊತ್ತಾ? ಗೀತಾ ಸಾರ ಸಂಗ್ರಹ, ಅಥವಾ ಇದಕ್ಕೆ ಸಾಂಖ್ಯಯೋಗ ಅಂತ ಕೂಡ ಕರೀತಾರೆ. ದ ಕಂಟೆಂಟ್ಸ್ ಆಫ್ ಗೀತಾ ಸಮರೈಸ್. ಸಮರಿ ಆಫ್ ಭಗವದ್ಗೀತಾ ಇಸ್ ಗಿವನ್ ಇನ್ 2nd ಚಾಪ್ಟರ್. ಇದನ್ನು ಕೇಳಿ ಅರ್ಜುನನಿಗೆ ಅರ್ಥ ಆಗಲಿಲ್ಲ ಸರಿಯಾಗಿ. 3ನೇ ಅಧ್ಯಾಯದಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ನನಗೆ ಅರ್ಥ ಆಗಿಲ್ಲ, ಸ್ವಲ್ಪ ಇನ್ನಷ್ಟು ವಿವರಣೆ ಕೊಡು ಅಂತ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್. 3ನೇ ಅಧ್ಯಾಯದಲ್ಲಿ ಮತ್ತೆ ಡೀಟೇಲಾಗಿ ಹೇಳ್ತಾರೆ. ಇನ್ನೂ ಸ್ವಲ್ಪ ಪ್ರಶ್ನೆ ಇತ್ತು, 4ನೇ ಅಧ್ಯಾಯದಲ್ಲಿ ಕೇಳ್ತಾನೆ, ಇನ್ನೂ ಉತ್ತರ ಕೊಡ್ತಾರೆ. 5ನೇ ಅಧ್ಯಾಯದ ಪ್ರಾರಂಭದಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾನೆ, ಮತ್ತೆ ಉತ್ತರ. ಈ ರೀತಿ ಇಡೀ ಭಗವದ್ಗೀತೆ ಏನಿದೆ ಪ್ರಶ್ನೋತ್ತರ. ಇದು ಬರೀ ಒನ್ ವೇ ಕಮ್ಯುನಿಕೇಷನ್ ಅಲ್ಲ, ಕೂತ್ಕೊಂಡು ಕೇಳೋದಷ್ಟೇ ಅಲ್ಲ, ಪ್ರಶ್ನೆ ಕೇಳಬೇಕು, ಉತ್ತರ ಪಡಿಬೇಕು, ಪ್ರಶ್ನೆ ಕೇಳಬೇಕು, ಉತ್ತರ ಪಡಿಬೇಕು. ಅದು ಆ ರೀತಿ ಇದೆ ಭಗವದ್ಗೀತೆ. ಶ್ರೀಮದ್ ಭಾಗವತ ಕೂಡ ಹಾಗೆ. ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ ನೋಡಿ ಭಾಗವತ, ಲಾಸ್ಟ್ ರೋಲಿ. ಅದು ಭಾಗವತ ಪುರಾಣ. 18 ಪುಸ್ತಕಗಳಿದೆ, 18 ವಾಲ್ಯೂಮ್ಸ್, 12 ಸ್ಕಂದಗಳು. ಅದು ಹಾಗೆ ಪ್ರಶ್ನೋತ್ತರ. ಯಾರ ಮಧ್ಯೆ? ಪರೀಕ್ಷಿತ ಮಹಾರಾಜ ಮತ್ತು ಶುಕದೇವ ಗೋಸ್ವಾಮಿ ಮಧ್ಯೆ. ಶುಕಮುನಿಗಳು ಮತ್ತು ಪರೀಕ್ಷಿತನ ಸಂವಾದ ಭಾಗವತ. ಕೃಷ್ಣ ಮತ್ತು ಅರ್ಜುನನ ಸಂವಾದ ಭಗವದ್ಗೀತೆ. ರೈಟ್. ವ್ಯತ್ಯಾಸ ಏನು? ಭಗವದ್ಗೀತಾ ಇಸ್ ಡಿಸ್ಕಷನ್ ಬಿಟ್ವೀನ್ ಕೃಷ್ಣ ಆ್ಯಂಡ್ ಅರ್ಜುನ. ಭಾಗವತಮ್ ಇಸ್ ಡಿಸ್ಕಷನ್ ಬಿಟ್ವೀನ್ ಶುಕದೇವ ಗೋಸ್ವಾಮಿ ಆ್ಯಂಡ್ ಪರೀಕ್ಷಿತ್ ಮಹಾರಾಜ್. So this is a conversation. Now Arjuna is conversing, asking. So those who are serious about spiritual life, they should ask questions to bona fide guru. ಯಾರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡಬೇಕಂತಿದೆ ಅವರು ಪ್ರಶ್ನೆಗಳನ್ನು ಕೇಳಬೇಕು. ನಾನು ಯಾರು ಅಂತ. ಫಸ್ಟ್ ಕ್ವಶನ್ ಏನು? ನಾನು ಯಾರು. ಸೆಕೆಂಡ್ ಕ್ವಶನ್ ಏನು? ದೇವರು ಯಾರು. 3ನೇ ಕ್ವಶನ್, ದೇವರನ್ನು ಹೇಗೆ ಪಡಿಬೇಕು. ಇಲ್ಲಿಗೆ ಏನಕ್ಕೆ ಬಂದೆ ನಾನು, ಮತ್ತು ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗಬೇಕು, ಮಾರ್ಗ ಏನು, ಮತ್ತು ಮಾರ್ಗದಲ್ಲಿ ಬರೋ ಅಡಚಣೆಗಳೇನು, ಅದಕ್ಕೆ ನಿವಾರಣೆ ಏನು, ಎಲ್ಲ ಗೊತ್ತಿರಬೇಕು. ರೈಟ್. ಶ್ರೀ ಶ್ರೀ ರಾಧಾ ವಿನೋದ್ ಜಿ ಕೀ ಜೈ, ಶ್ರೀ ಶ್ರೀ ಜಗನ್ನಾಥ ಬಲದೇವ್ ಸುಬ್ರಹ್ಮಣ್ಯ ಕೀ ಜೈ, ಶ್ರೀ ಶ್ರೀ ಗೌರ್ನಿತಾಯ್ ಕೀ ಜೈ, ಶ್ರೀ ಪ್ರಭುಪಾದ್ ಕೀ ಜೈ. Where am I? What is the goal? What is the path to reach the goal? What are the obstacles on the path? And what are the solutions to those obstacles? That process which can give, that philosophy which can give answers to this is a bona fide philosophy. And Bhagavad Gita philosophy is that bona fide philosophy which explains all these things. Who am I and where am I? What is the goal? What is the path? What are the obstacles on the path? And what is the solutions? So ಇದೆಲ್ಲಕ್ಕೆ ಉತ್ತರ ಕೊಡುವುದು ಭಗವದ್ಗೀತೆ. ಸೊ 2ನೇ ಅಧ್ಯಾಯದಲ್ಲಿ ಪ್ರಥಮ ಶ್ಲೋಕದಲ್ಲಿ ವಾಟ್ ವಿ ರೆಡ್, ತಂ ತಥಾ ಕೃಪಯಾ ಆವಿಷ್ಟಂ ಅಶ್ರು ಪೂರ್ಣಾಕುಲೇಕ್ಷಣಂ. ಅರ್ಜುನ ವಾಸ್ ಕ್ರೈಯಿಂಗ್, ಅಳ್ತಾ ಇದ್ದ. ಅಶ್ರು ಪೂರ್ಣ ಆಕುಲೇಕ್ಷಣಂ, ಈಸ್ ವೆರಿ ಡಿಸ್ಟರ್ಬ್ಡ್, ಹಿ ವಾಸ್ ಕ್ರೈಯಿಂಗ್. ಅಳುವ ಸ್ಥಿತಿಯಲ್ಲಿ ಬಂದಿದ್ದ ಯುದ್ಧ ಭೂಮಿಯಲ್ಲಿ.
ಓಕೆ. ಆ್ಯಂಡ್ ಆಫ್ಟರ್ ಹಿಯರಿಂಗ್ ಭಗವದ್ಗೀತೆ ಕೇಳಿದ ಮೇಲೆ ಸಿದ್ಧನಾಗಿಬಿಟ್ಟೆ ಯುದ್ಧಕ್ಕೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಕರಿಷ್ಯೇ ವಚನಂತವ. 18ನೇ ಅಧ್ಯಾಯದಲ್ಲಿ ಲಾಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಲಾಸ್ಟ್ ಶ್ಲೋಕಗಳಲ್ಲಿ ಗೀತೆ ಕೇಳಿದ ಮೇಲೆ ಅರ್ಜುನನ ಕಾನ್ಫಿಡೆನ್ಸ್ ಬರುತ್ತೆ. ಕೃಷ್ಣ ನೀನೇನು ಹೇಳ್ತೋ ಅದನ್ನೇ ಮಾಡ್ತೀನಿ, ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ, ಈಗ ಐ ಆಮ್ ರೆಡಿ ಟು ಫೈಟ್. ಯಾರು ಬರ್ತಾರೆ ನೋಡೋಣ, ಎಲ್ಲರನ್ನೂ ಸೋಲಿಸ್ತೀನಿ ಅಂತ ಸಿದ್ಧನಾಗಿ ಈ ಸ್ಟಾರ್ಟ್ಸ್ ಫೈಟಿಂಗ್. ಸೊ ಗೀತಾ ಗಿವ್ಸ್ ಅಸ್ ಕಾನ್ಫಿಡೆನ್ಸ್. ಯಾವಾಗ ನಾವು ನಮ್ಮ ಚೇತನೆಯಲ್ಲಿ ಕೆಳಗೆ ಹೋಗ್ತೀವೋ ಗೀತೆ ನಮ್ಮನ್ನು ಮೇಲೆತ್ತದೆ. ಇಟ್ ಲಿಫ್ಟ್ಸ್ ಅಸ್ ಅಪ್, ಇಟ್ ಅಪ್ಲಿಫ್ಟ್ಸ್ ದ ಕಾನ್ಷಿಯಸ್ನೆಸ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಮೋಟಿವೇಶನಲ್ ಬುಕ್. People read some motivational books. In my childhood, I used to read some. You can win. Who is the author? I forgot the author. And there is another book, no? I know many authors have written. I will not take the names. That 7 habits of most effective people. And there is another book called How to Make Friends. How to Win Friends. But you know, Dale Carnegie, he himself had no friends. He committed suicide. Isn't it? You know, people write motivational books, but they themselves not motivated. Recently, one of the famous motivational speakers on YouTube, he also said, "I am depressed. I am taking depression pills since many years." He has millions of followers online, but he said, "I am in depression." And he is about. How can he give motivation to others if he himself is in depression? Isn't it? So there is a story. There is one person who came to a doctor. ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಬರ್ತಾನೆ. ಡಾಕ್ಟರ್, ತುಂಬ ಜೀವನದಲ್ಲಿ ತುಂಬ ಕೊರಗಿದೆ ಸರ್. ಏನದು? ವಾಟ್ ಇಸ್ ದ ಪ್ರಾಬ್ಲಮ್? ಸೊ ಡಾಕ್ಟರ್ ಹತ್ರ ಬಂದು ಡಾಕ್ಟ್ರಿಗೆ ಕೇಳ್ತಾರೆ, ಏನು ಪ್ರಾಬ್ಲಮ್ ಅಂತ. ತುಂಬ ಡಿಪ್ರೆಷನ್, ತುಂಬ ಸ್ಟ್ರೆಸ್ಸು, ಜೀವನನೇ ಸಾಕಾಗಿಬಿಟ್ಟಿದೆ ನನಗೆ. ಯಾಕಪ್ಪ ಏನಾಯಿತು? ಸೊ ತುಂಬ ಪ್ರಾಬ್ಲಮ್ ಸರ್. ಇಟ್ಸ್ ಅ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಎವ್ರಿಥಿಂಗ್. ಡಾಕ್ಟ್ರ್ ಹೇಳ್ತಾರೆ, ಇದಕ್ಕೆ ಮೆಡಿಸಿನ್ ಕೆಲಸ ಮಾಡೋದಿಲ್ಲ, ಇದಕ್ಕೊಂದು ಇನ್ನೊಂದು ಸೊಲ್ಯೂಷನ್ ಇದೆ. ಪಕ್ಕದಲ್ಲಿ ಒಂದು ಸರ್ಕಸ್ ಬಂದಿದೆ. ದೇರ್ ಇಸ್ ಸರ್ಕಸ್ ವಿಚ್ ಹ್ಯಾಸ್ ಕಮ್ ನಿಯರ್ ಬೈ. ಸೊ ಯು ಗೋ ಟು ದಟ್ ಸರ್ಕಸ್, ಜಸ್ಟ್ ಪೇ 50 rupees, ದೇ ವಿಲ್ ಎಂಟರ್ ಇನ್ ಟು ದ ಸರ್ಕಸ್. ಸರ್ಕಸ್ ಇರೋಬ್ಬ ಜೋಕರ್ ಇದ್ದಾನೆ. ಒಳ್ಳೆ ಇಂಥ ಜೋಕ್ಸ್ ಮಾಡ್ತಾನೆ, ನೀನು ಹೊಟ್ಟೆ ಹಿಡ್ದು ನಗ್ತೀಯ, ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ನಗ್ತೀಯ ನೀನು. ಹೋಗು ಅಂತ. ಹೌದಾ ಸರ್, ಅಲ್ಲಿ ಹೋದ್ರೆ ನಿವಾರಣೆ ಆಗುತ್ತಾ? ಎಸ್, ನಾನು ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ನನಗೂ ತುಂಬ ಪೇಷಂಟ್ಸ್ ಬರ್ತಾ ಇರ್ತಾರೆ, ತೊಂದರೆಗಳು ಹೇಳ್ತಾ ಇರ್ತಾರೆ, ನನಗೂ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ. ಅಲ್ಲಿ ಹೋಗ್ತೀನಿ ಸರ್ಕಸ್ಗೆ. ಅಲ್ಲಿ ದೆನ್ ಐ ಸಿ ದಟ್ ಜೋಕಿಂಗ್ ಆ್ಯಂಡ್ ಎವ್ರಿಥಿಂಗ್, ದೆನ್ ಐ ಬಿಕಮ್ ಫ್ರೀ ಫ್ರಮ್ ಆಲ್ ದ ಪ್ರಾಬ್ಲಮ್ಸ್. ಆಗ ಪೇಷಂಟ್ ಹೇಳ್ತಾನೆ, ಸರ್ ನಿಜ ಹೇಳ, ಏನಪ್ಪ, ನಾನೇ ಆ ಜೋಕರ್. ಐ ಆಮ್ ದಟ್ ಜೋಕರ್. ಎವ್ರಿಬಡಿ ಕಮ್ಸ್ ಟು ವಾಚ್ ಮೀ. ಎಲ್ಲ ಇದು ಹಾಕ್ಕೊಂಡಿರ್ತೀನಿ, ಎಲ್ಲ ವೇಷ ಬದಲಾಯಿಸ್ಕೊಂಡಿರ್ತೀನಿ, ಜನರಲ್ಲೆಲ್ಲ ನಗಿಸ್ತೀನಿ. ನಾನು ನೋಡಿ ನಗ್ತಾರೆ, ಆದರೆ ನಾನು ಒಳಗಡೆ ಆಡ್ತಾ ಇದ್ದೀನಿ. ಏನಾದ್ರು ಸೊಲ್ಯೂಷನ್ ಕೊಡಿ ಸರ್. ಎಲ್ಲರೂ ನನ್ನ ಜೋಕ್ಸ್ ನೋಡೋಕೆ ಬರ್ತಾರೆ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಸರ್. ದಿಸ್ ಇಸ್ ಅ ಪ್ರಾಬ್ಲಮ್. ಪೀಪಲ್ ಸ್ಪೀಕ್ ಆಫ್ ಮೋಟಿವೇಶನ್, ಬಟ್ ದೇ themselves don't have motivation. That will work only for some time, but not for all the time. But Bhagavad Gita, Krishna, who is speaking this Bhagavad Gita? The ultimate motivator, Supreme Lord. ಸಾಕ್ಷಾತ್ ಭಗವಂತನೇ ಹೇಳ್ತಾ ಇದ್ದಾನೆ, Supreme Lord. And he is Raso Vaisaha. He is the reservoir of all rasa, most happiest person. Right? He is the source of all positivity. ಎಲ್ಲ ಪಾಸಿಟಿವಿಟಿ ಅವರಿಂದನೇ ಬರೋದು. He is speaking Bhagavad Gita. And after reading Bhagavad Gita, the effect is Nashto Moha Smritirlabdha Karishya Vasananta. Yatra Yogeshwarah Krishna, Yatra Partho Dhanudharah, Tatra Shrir Vijayo Bhuti Dhruva Nitir Matir Mama. ಎಲ್ಲಿ ಕೃಷ್ಣ ಇರ್ತಾನೋ ಮತ್ತು ಎಲ್ಲಿ ಕೃಷ್ಣನ ಭಕ್ತರಿರ್ತಾರೋ, ಶುದ್ಧ ಭಕ್ತರಿರ್ತಾರೋ, ಅಲ್ಲಿ ವಿಕ್ಟ್ರಿ, ವಿಜಯೋ, ಭೂತಿ, ನೀತಿ, ಮತಿರ್ಮಮ. ರೈಟ್? ಆ್ಯಂಡ್ ಶ್ರೀ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಮಮ. ಅಲ್ಲಿ ಖಚಿತವಾಗಿ ಐಶ್ವರ್ಯವಿರುತ್ತೆ, ವಿಜಯವಿರುತ್ತೆ, ನೀತಿ ಇರುತ್ತೆ ಅಂತ ಕೃಷ್ಣ ಸಂಜಯ್ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಧೃತರಾಷ್ಟ್ರನಿಗೆ. ಕೇಳಪ್ಪ ಧೃತರಾಷ್ಟ್ರ, ಎಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ಅರ್ಜುನ ಇದ್ದಾನೆ, ಅಲ್ಲಿ ಅರ್ಜುನ ಹೇಗೆ ಸೋಲೋಕ್ಕೆ ಸಾಧ್ಯ? ಸೋಲೋರು ನಿನ್ನ ಮಕ್ಕಳೇ, ಯುದ್ಧ ನಿಲ್ಲಿಸು.
ಅಂತ ಸಂಜೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ಅರ್ಥನೇ ಆಗಲಿಲ್ಲ. ಸೊ ಯುದ್ಧದ ಅಂತ್ಯದಲ್ಲಿ ಏನಾಯಿತು, ಎಲ್ಲ ಕೌರವ ವಂಶವೇ ನಾಶವಾಯಿತು. ರೈಟ್, ಯಾರೂ ಉಳಿಲಿಲ್ಲ. ಸೊ ದಟ್ ಈಸ್ ದ ಟ್ರಾಜಿಡಿ ವಿಚ್ ಹ್ಯಾಪನ್ ಆಫ್ಟರ್ ದಿಸ್. ಬಟ್ ಅರ್ಜುನ ಬಿಕೇಮ್ ವಿಕ್ಟೋರಿಯಸ್ ಬಿಕಾಸ್ ಈ ಫಾಲೋಡ್ ದ ಆರ್ಡರ್ ಆಫ್ ಕೃಷ್ಣ. ಸಿ ವಿಷೀದಂತಂ ಇದಂ ವಾಕ್ಯಂ ವಾಚ ಮಧುಸೂದನ. ಅರ್ಜುನನ ಮನಸ್ಸಲ್ಲಿರುವಂತಹ ಸಂಶಯವನ್ನು ಈಗ ನಾಶ ಮಾಡ್ತಾನೆ. ಆ ಸಂಶಯವೇನಿತ್ತು, ಯುದ್ಧ ಮಾಡಬೇಕು ಮಾಡಬಾರ್ದು, ಯಾವುದು ಧರ್ಮ ಸಂಕಟ ಅಂದರೆ ಏನು ಗೊತ್ತಾ? ಒಂದು ಚಾಯ್ಸ್ ಇರುತ್ತೆ, ಇನ್ನೊಂದು ಚಾಯ್ಸ್ ಇರುತ್ತೆ. ಆ ಎರಡರಲ್ಲಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅದಕ್ಕೆ ಧರ್ಮ ಸಂಕಟ ಅಂತ. ಎರಡು ಒಳ್ಳೇದು ಅನಿಸುತ್ತೆ, ಎರಡು ಸರಿ ಅನಿಸುತ್ತೆ, ಅದ್ರ ಏನು ಚೂಸ್ ಮಾಡಬೇಕು ಗೊತ್ತಾಗೋದಿಲ್ಲ. ಇಲ್ಲಿ ಅರ್ಜುನ ಅವನ ಕರ್ತವ್ಯ ಏನು? ಕ್ಷತ್ರಿಯ. ಅವನು ಧರ್ಮ ರಕ್ಷಣೆ ಮಾಡಬೇಕು, ಜನರಿಗೆ ರಕ್ಷಣೆ ಕೊಡಬೇಕು. ಯು ಹ್ಯಾಸ್ ಟು ಪ್ರೊಟೆಕ್ಟ್ ದ ಸಿಟಿಸನ್ಸ್. ಕ್ಷತ್ರಾಯತೆ ಇತಿ ಕ್ಷತ್ರಿಯ. ಕ್ಷತ್ ಅಂದರೆ ದುಃಖ, ಕಷ್ಟ, ಕಷ್ಟಗಳಿಂದ ರಕ್ಷಣೆ ಕೊಡುವನು. ತ್ರಾಯತೆ ಇತಿ ಕ್ಷತ್ರಿಯ. ರೈಟ್. ಸೊ ದ ಡಿಫೆನ್ಸ್ ಆಫ್ ದ ಪೊಲೀಸ್ ಶುಡ್ ಗಿವ್ ಪ್ರೊಟೆಕ್ಷನ್ ಟು ಪೀಪಲ್ ಫ್ರಮ್ ಥೀವ್ಸ್, ಫ್ರಮ್ ರಾಬರ್ಸ್, ಫ್ರಮ್ evil forces in the society. They should give protection. That's a ಕ್ಷತ್ರಿಯ. ಸೊ ಅರ್ಜುನಸ್ ಡ್ಯೂಟಿ ವಾಸ್ ದಟ್. ಕೌರವರು ರಾಜರಾಗಿದ್ದರು, ಎಷ್ಟೊಂದು ಅತ್ಯಾಚಾರ ಮಾಡ್ತಾಯಿದ್ರು, ಅವರಿಂದ ಜನರಿಗೆ ರಕ್ಷಣೆ ಕೊಡುವುದು ಅರ್ಜುನನ ಕರ್ತವ್ಯವಾಗಿತ್ತು. ಆದರೆ ಕರ್ತವ್ಯದಿಂದ ಹಿಂಜರಿತಾ ಇದ್ದ, ಓಡೋಗ್ತಾ ಇದ್ದ. ಹಿ ವಾಸ್ ರನ್ನಿಂಗ್ ಅವೇ ಫ್ರಮ್ ಹಿಸ್ ರೆಸ್ಪಾನ್ಸಿಬಿಲಿಟಿ, ವಿಚ್ ವಾಸ್ ನಾಟ್ ರೈಟ್. ಬಟ್ ಹಿ ಫೆಲ್ಟ್ ಇಟ್ ಇಸ್ ರೈಟ್. ಯುದ್ಧ ಮಾಡೋದಕ್ಕಿಂತಲೂ ಯುದ್ಧ ಮಾಡದೇ ಇರೋದು ಸರಿ ಅಂತ ಅವನಿಗೆ ಅನ್ನಿಸ್ತಾ ಇತ್ತು. That was wrong conception which Arjuna was not able to understand. Krishna made him understand. Okay, so Bhagavad Gita teaches us dutifulness, how to become dutiful in all our responsibilities. So the doubts come in our mind. That's called madhu. Madhu means madhu kaitava. Kelidara? Madhu kaitavari. So Krishna killed Madhu demon and Kaitava demon also. So that ಭಗವದ್ಗೀತೆಯಲ್ಲಿ ಇದೊಂದು ನೀವು ಎಣಿಸ್ಬೋದು, ಯಾರ್ಯಾರು ಭಗವದ್ಗೀತೆ ಓದ್ತಾ ಇದ್ದೀರಲ್ಲ. ಕೃಷ್ಣನಿಗೆ ಯಾವ ಹೆಸರುಗಳಿಂದ ಸಂಬೋಧನೆ ಮಾಡ್ತಾರೆ, ಅರ್ಜುನನನ್ನು ಯಾವ ಹೆಸರುಗಳಿಂದ ಸಂಬೋಧನೆ ಮಾಡ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದೊಂದು ಆ್ಯಕ್ಟಿವಿಟಿನೇ ಆಗ್ಬೋದು, ಇದೊಂದು ಪ್ರಾಜೆಕ್ಟೇ ಆಗ್ಬೋದು, ಭಗವದ್ಗೀತಾ PhD ಪ್ರಾಜೆಕ್ಟ್. ಅರ್ಜುನ ಈಸ್ ಕಾಲ್ಡ್ ಆಸ್ ಅರ್ಜುನ, ಕೆಲವೊಮ್ಮೆ ಪಾರ್ಥ, ಕೆಲವೊಮ್ಮೆ ಭಾರತ, ಕೆಲವೊಮ್ಮೆ ಗುಡಾಕೇಶ, ಕೆಲವೊಮ್ಮೆ ಧನಂಜಯ, ಕೆಲವೊಮ್ಮೆ ಕೌಂತೇಯ, ಕೆಲವೊಮ್ಮೆ ಸವ್ಯಸಾಚಿ, ಕುಂತಿಪುತ್ರ, ಕುಂತಿಪುತ್ರ, ಸವ್ಯಸಾಚಿ. ಸೊ ಈ ರೀತಿ ಹಲವಾರು ಹೆಸರುಗಳಿಂದ ಸಂಬೋಧನೆ ಮಾಡ್ತಾರೆ. ಅದು ಯಾಕೆ ಆ ರೀತಿ ಸಂಬೋಧನೆ ಮಾಡಿದ್ರೆ ಅದಕ್ಕೂ ಕಾರಣಗಳಿದೆ. ಆಚಾರ್ಯರು ಡೀಟೇಲಾಗಿ ಹೇಳ್ತಾರೆ. ಇಲ್ಲಿ ಮಧುಸೂದನ ಅಂತ ಯಾಕೆ ಹೇಳ್ದ ಸಂಜಯ? ಯಾಕಂದರೆ ಅರ್ಜುನ ಮನಸ್ಸಲ್ಲಿ ಒಬ್ಬ ರಾಕ್ಷಸ ಕುಂತಿದ್ದಾನೆ, ಸಂಶಯ, ಅದನ್ನು ನಾಶ ಮಾಡ್ತಾನೆ ಕೃಷ್ಣ. ಪ್ರಥಮ ಅಧ್ಯಾಯದಲ್ಲಿ ಕೃಷ್ಣನಿಗೆ ಅಚ್ಯುತ ಅಂತ ಕರೀತಾರೆ. ಅಚ್ಯುತ, ಯಾರು ತನ್ನ ಪ್ರಾಮಿಸ್ ಅಥವಾ ತನ್ನ ಪ್ರತಿಜ್ಞೆಯಿಂದ ಯಾರು ಬಿಡೋದಿಲ್ವೋ, ಅವನು ನೆವರ್ ಫಾಲ್ಸ್ ಫ್ರಮ್ ಹಿಸ್ ಪ್ರಾಮಿಸ್, ಅವರೇ ಅಚ್ಯುತ. ಅರ್ಜುನನ ಜೊತೆ ಅಚ್ಯುತ ಇರಬೇಕಾದ್ರೆ ಹೌ ಕ್ಯಾನ್ ಅರ್ಜುನ ಫಾಲ್? ಇಂಪಾಸಿಬಲ್. ಅರ್ಜುನ ಸೋಲೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಅಚ್ಯುತ ಪಕ್ಕದಲ್ಲಿದ್ದಾನೆ. ಸೊ ದಟ್ ಇಸ್ ಅನದರ್ ಮೀನಿಂಗ್ ಆಫ್ ಅಚ್ಯುತ. ಕೃಷ್ಣ ಇಸ್ ಕಾಲ್ಡ್ ಆಸ್ ಜನಾರ್ದನ, ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾಕಂದರೆ ಜನರನ್ನು ರಕ್ಷಣೆ ಕೊಡುವನು ಜನಾರ್ದನ. ಕೃಷ್ಣನಿಗೆ ಕೇಶವ ಅಂತ ಕರೀತಾರೆ. ಅರ್ಜುನ ಕರೀತಾನೆ ಕೃಷ್ಣ ಕೇಶವ. ಅರ್ಜುನ ಕೃಷ್ಣನಿಗೆ ಕರೀತಾನೆ ವಾಸುದೇವ. ಬರುತ್ತೆ, ಈ ಎಲ್ಲ ಪದಗಳು ಭಗವದ್ಗೀತೆಯಲ್ಲಿ ಬರ್ತವೆ. ಸೊ ವೈ? ಬಿಕಾಸ್ ಸರ್ಟನ್ ಮೀನಿಂಗ್ಸ್ ಆರ್ ದೇರ್. ಏನು ಮಧುಸೂದನ ಅಂತ ಕರೀತಾರೆ, ಯಾಕೆ? ಅರ್ಜುನನ ಸಂಶಯವನ್ನು ನಾಶ ಮಾಡ್ತಾನೆ. ಈಗ ಯೋಗೇಶ್ವರ ಅಂತ ಕರೀತಾರೆ ಕೃಷ್ಣನಿಗೆ. ಯೋಗ ಅಂದರೆ ಯೋಗ ಸಿದ್ಧಿಗಳು, ಎಲ್ಲ ಸಿದ್ಧಿಗಳು ಈಶ್ವರ ಕೃಷ್ಣ ಇರಬೇಕಾದ್ರೆ ಅರ್ಜುನನಿಗೆ ಸೋಲು ಹೇಗೆ ಸಾಧ್ಯ? ಕೃಷ್ಣ ಕ್ಯಾನ್ ಡು ಮ್ಯಾಜಿಕ್. ಕುರುಕ್ಷೇತ್ರ ಯುದ್ಧದಲ್ಲಿ ಅಸ್ತ್ರ ಹಿಡಿಲಿಲ್ಲ, ಆದರೂ ಕೂಡ ಪಾಂಡವರನ್ನು ಗೆಲ್ಲಿಸಿದ. ಅಂತಹ ಚಮತ್ಕಾರ ಕೃಷ್ಣನ ಹತ್ರ ಇದೆ. ಸೊ ಯೋಗೇಶ್ವರ. ಸೊ ಎನಿವೆ, ದಟ್ ಕ್ಯಾನ್ ಬಿ ಎ ಡಿಫರೆಂಟ್ ಟಾಪಿಕ್ ಇನ್ ಇಟ್ ಸೆಲ್ಫ್. ಈಗ ನೆಕ್ಸ್ಟ್ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅದೇನು ದಯವಿಟ್ಟು ಹೇಳಿ. ಶ್ರೀ ಭಗವಾನುವಾಚ. ಏನೊಮ್ಮೆ ಹೇಳಿ. ಶ್ರೀ ಭಗವಾನುವಾಚ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ
ಅಕೀರ್ತಿಕರಂ ಅರ್ಜುನ. ಕೃಷ್ಣ ಹೇಳ್ತಾನೆ, ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಎಲ್ಲಿಂದ ಬಂತು ಈ ಸಂಶಯ, ಡೌಟ್ ನಿನಗೆ? ಇಲ್ಲಿ ಇಷ್ಟೊತ್ತರೂ ಚೆನ್ನಾಗಿದೆ, ಸಡನ್ನಾಗಿ ಏನಾಯ್ತು ನಿನಗೆ? ಯುದ್ಧ ಮಾಡೋಲ್ಲ ಅಂತ ಹೇಳ್ತಾ ಇದೆಯಾ? ರೈಟ್, ಶಂಕ ಊದಾಗಿದೆ, ಯುದ್ಧ ಘೋಷಣೆ ಆಗಿದೆ. ಪ್ರಥಮದ್ಯದಲ್ಲಿ ನೋಡಿ, ತಥಾ ಶಂಕಶ್ಚ ಭೈರ್ಯಶ್ಚ ಪಣವಾಣವ ಗೋಮುಖ ಸಹಸೈವಾಭ್ಯ ಹನ್ಯಂತ ಸಶಬ್ದಸ್ತು ಮೂಲೋ ಭವತ್ ತತಃ ಶ್ವೇತೇರ್ ಹಯರುಕ್ತೆ ಮಹತಿ ಸಂದಿನೇ ಸ್ಥಿತೋ ಮಾಧವ ಪಾಂಡವಶ್ಚೈವ ಶಂಕಂ ದದ್ನು ಪ್ರತಾಪವಾನ್ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ. ಕೃಷ್ಣ ಪಾಂಚಜನ್ಯವನ್ನು ಉತ್ತಾನೆ, ಶಂಕದ ಹೆಸರು. ಕೃಷ್ಣ ಇಸ್ ಕಾನ್ಷಿಯಸ್ ಪಾಂಚಜನ್ಯ. ದೇವದತ್ತಂ ಧನಂಜಯ. ಅರ್ಜುನನ ಶಂಕದ ಹೆಸರು ದೇವದತ್ತ. ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ. ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ವೃಕೋದರ. ಭೀಮನ ಶಂಕದ ಹೆಸರು ಪೌಂಡ್ರ. ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ವೃಕೋದರ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ. ಯುಧಿಷ್ಠಿರನ ಶಂಕದ ಹೆಸರು ಅನಂತ ವಿಜಯ. ರೈಟ್. ದೆನ್ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವು. ನಕುಲ ಮತ್ತು ಸಹದೇವರ ಶಂಕದ ಹೆಸರು ಸುಘೋಷ ಮಣಿಪುಷ್ಪಕ. ಇವರೆಲ್ಲ ಓದ್ತಾರೆ. ನಂತರ ಅನ್ಯ ರಾಜರೆಲ್ಲರೂ ಓದ್ತಾರೆ. ಅಂದರೆ ಯುದ್ಧದ ಘೋಷಣೆ ಆಗಿಬಿಟ್ಟಿದೆ. ಯುದ್ಧ ಘೋಷಣೆ ಆದಮೇಲೆ ಈ ಚರ್ಚೆ ನಡೀತಾ ಇದೆ ನೋಡಿ. ಪ್ರಶ್ನೆ ಕೇಳ್ಬೋದು, ಯುದ್ಧ ಘೋಷಣೆ ಆಯಿತು, ಯಾಕೆ ಯಾರು ಯುದ್ಧ ಮಾಡ್ತಾ ಇಲ್ಲ? ಯಾಕೆ ಉತ್ತರ ಗೊತ್ತಾ? ಅದು ಅರ್ಜುನನ ಕಾರಣ ಆಗಿತ್ತು, ಅದು ಇತ್ತು. ಆದರೆ ದುರ್ಯೋಧನ ದುಶ್ಯಾಸನ ಅವರೆಲ್ಲರೂ ನಿಂತಿದ್ದಾರೆ, ಅವ್ರು ಯಾಕೆ ಬಾಣ ಹೊಡಿತಾ ಇಲ್ಲ? ಯುದ್ಧ ಘೋಷಣೆ ಆಗಿದೆ, ಯುದ್ಧ ಸ್ಟಾರ್ಟ್ ಮಾಡ್ಬೋದಲ್ಲ ಈಗ. ಕೃಷ್ಣ ಅರ್ಜುನ ಕರ್ಕೊಂಡೋಗಿ ಇದನ್ನು ಕ್ರಿಯೇಟ್ ಮಾಡಬೇಕು, ಎಲ್ಲರೂ ಮೆಸ್ಮರೈಸ್ ಹಾಗೆ ಇದ್ಬಿಟ್ಟಿರ್ತಾರೆ. ಏಕೆ ಯುದ್ಧ ಮಾಡಬೇಕು ಅನ್ನೋದನ್ನು ಇದು ಸೀರಿಯಲಲ್ಲಿ ತೋರಿಸ್ತಾರೆ. ಇದನ್ನು ಟಿ ವಿ ಸೀರಿಯಲಲ್ಲಿ ಇತ್ತು ಸರ್, ಎಲ್ಲ ನಿಲ್ಲಿಸ್ಬಿಟ್ರು, ಎಲ್ಲ ಮೋಡಿ ಮಾಡಿದ್ರು ಅಂತ. ಮಹಾಭಾರತದಲ್ಲಿ ಆ ರೀತಿ ಏನು ಬರೋದಿಲ್ಲ, ಪುಸ್ತಕದಲ್ಲಿ ಭಗವದ್ಗೀತೆಯಲ್ಲಿ. ಹಾಂ, ಆ್ಯಕ್ಚುಲಿ ಹಿರಿಯರು ಆ್ಯಕ್ಚುಲಿ ಅರ್ಜುನ ಮತ್ತು ಕೃಷ್ಣ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ, ಭೀಷ್ಮ ದ್ರೋಣ ಇವರೆಲ್ಲ ಕೇಳ್ತಾಯಿದ್ರು. ಹಿರಿಯರೆಲ್ಲರೂ ಕೇಳ್ತಾ ಇದ್ದಾರೆ. ಫಸ್ಟ್ ಹಿರಿಯರು ಸ್ಟಾರ್ಟ್ ಮಾಡ್ಬೇಕು ತಾನೆ. ಲೀಡರ್, ಹೂ ಇಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ಕೌರವ ಆರ್ಮಿ? ಕಮಾಂಡರ್ ಇಸ್ ಭೀಷ್ಮ. ಹೂ ಇಸ್ ದ ಕಮಾಂಡರ್ ಆಫ್ ಪಾಂಡವಸ್? ಹಾಂ, ಕಮಾಂಡರ್ ಆಫ್ ಪಾಂಡವಸ್ ಇಸ್ ನಾಟ್ ಕೃಷ್ಣ. ಯುಧಿಷ್ಠಿರನೂ ಅಲ್ಲ, ಭೀಮನೂ ಅಲ್ಲ, ಧರ್ಮರಾಯನೂ ಅಲ್ಲ. ಯಾರು? ಅರ್ಜುನನೂ ಅಲ್ಲ. ಹಾಂ, ಪಾಂಡವಸ್. ಪಾಂಡವರಲ್ಲಿ ಕಮಾಂಡರ್ ಯಾರಾಗಿದ್ರು? ಕೌರವರಲ್ಲಿ ಕಮಾಂಡರ್ ಸೇನಾಧಿಪತಿ ಯಾರು? ಭೀಷ್ಮ. ಪಾಂಡವರಲ್ಲಿ ಯಾರು ಸೇನಾಧಿಪತಿ? ಕೃಷ್ಣ ಅಲ್ಲ, ಪಂಚ ಪಾಂಡವರು ಅಲ್ಲ, ಇನ್ನೊಬ್ಬರನ್ನ ದೃಪದರ ಮಗ ಯಾರು? ದೃಷ್ಟದ್ಯುಮ್ನ. ದೃಪದ ಮಹಾರಾಜರ ಮಗ ದೃಷ್ಟದ್ಯುಮ್ನನ್ನು ಸೇನಾಧಿಪತಿಯಾಗಿ ನೇಮಕ ಮಾಡಿದರು. ಯಾಕಂದರೆ ದ್ರೋಣಾಚಾರ್ಯರಿಂದ ಪ್ರಶಿಕ್ಷಣೆ ಪಡೆದು ಬಂದಿದ್ದ, ಎಲ್ಲ ಗೊತ್ತಿತ್ತು ಅವನಿಗೆ. ಅವನಿಗೆ ತುಂಬ ಕಿರಿಯ, ಅವನಿಗೆ ಯಂಗೆಸ್ಟ್. ಆದರೆ ಅವನನ್ನು ಸೇನಾಧಿಪತಿಯಾಗಿ ಘೋಷಣೆ ಮಾಡ್ತಾರೆ. ಎಲ್ಲರೂ ಅವರು ಫಾಲೋ ಮಾಡ್ತಾರೆ. ಸೊ ಪಾಂಡವರಲ್ಲಿ ಒಗ್ಗಟ್ಟಿತ್ತು, ಕೌರವರಲ್ಲಿ ಒಗ್ಗಟ್ಟಿರಲಿಲ್ಲ. ಹೇಗೆ? ಕರ್ಣ ಹೇಳ್ತಾನೆ, ಭೀಷ್ಮ ನನ್ನ ಸೇನಾಧಿಪತಿಯ, ನಾನು ಯುದ್ಧ ಮಾಡೋದಿಲ್ಲ, ಯುದ್ಧ ಮೂವಿಯೇ ಬರೋದಿಲ್ಲ, ಭೀಷ್ಮ ಇಲ್ಲಿ ಇರೋರು ನಾನು ಬರೋದಿಲ್ಲ ಅಂತ ಹೋಗ್ಬಿಡ್ತಾನೆ. ಕೌರವರಲ್ಲಿ ಒಗ್ಗಟ್ಟಿರಲಿದೆ. ಅದು ಯೂನಿಟಿ ಇನ್ ಕೌರವ ಸೈಡ್. ಪಾಂಡವ ಸೈಡ್ ದಸ್ ಗ್ರೇಟ್ ಯೂನಿಟಿ. ಪಂಚ ಪಾಂಡವರು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿದರು. ಕೌರವರ ಸೇನೆ ದೊಡ್ಡದಾಗಿತ್ತು, ಛಿದ್ರವಾಗಿತ್ತು, ಒಗ್ಗಟ್ಟೇ ಇರಲಿಲ್ಲ ಅವರು. ಅದಕ್ಕೆ ಸಲೀಸಾಗಿ ಅವರನ್ನು ಸೋಲಿಸಿಬಿಟ್ರು ಪಾಂಡವರು. ಸೇನಾಧಿಪತಿಗಳಿದ್ದರು, ರೈಟ್, ಮಹಾರಥಿಗಳು. ಯಾರವರೆಲ್ಲ? ಭೀಷ್ಮ, ದ್ರೋಣ ಪ್ರಮುಖತಃ, ರೈಟ್. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಚಯ, ರೈಟ್. ಇವರೆಲ್ಲ ಹೇಳ್ತಾರೆ. ಹಾಂ, ಸೊ ಹೇಳ್ತಾರೆ, ಅನ್ಯೇ ಚ ಭವಶೂರಾ ಮದರ್ತೆ ತ್ಯಕ್ತಜೀವಿತಾ ನಾನಾ ಶಸ್ತ್ರ ಪ್ರಹರಣ ಸರ್ವೇ ವಿದ್ಧ ವಿಶಾರದಾ,
ರೈಟ್. ಸೊ ಎಲ್ಲ ಸೇನಾಧಿಪತಿ ಇದ್ದರು, ಆದರೆ ಪಾಂಡವರ ಮುಂದೆ ಯಾರೂ ನಿಲ್ಲಕ್ಕಾಗಲಿಲ್ಲ. ಎಲ್ಲರೂ ಸತ್ತೋದ್ರು, ಪಂಚ ಪಾಂಡವರಿಗೆ ಏನೂ ಆಗಲಿಲ್ಲ. ವೈ? ಬಿಕಾಸ್ ಕೃಷ್ಣ ವಾಸ್ ಪ್ರೊಟೆಕ್ಟಿಂಗ್. ಕೃಷ್ಣ ಅವರ ರಕ್ಷಣೆ ಸ್ವತಃ ಖುದ್ದಾಗಿ ಮಾಡ್ತಾ ಇದ್ದ. ಸೊ ಕೃಷ್ಣ ಭಕ್ತರ ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಯಾರು ಅವರನ್ನು ಸೋಲ್ಸೋಕ್ಕೆ ಸಾಧ್ಯ, ಕೊಲ್ಲೋಕ್ಕೆ ಸಾಧ್ಯ? ನಾಟ್ ಪಾಸಿಬಲ್. ಸೊ ದಟ್ ಇಸ್ ಅ ಲೆಸನ್. ಯಾವಾಗ ನಾವು ಕೃಷ್ಣನ ಪಕ್ಷದಲ್ಲಿ ಇರ್ತೀವಿ ಅಲ್ಲಿವರೆಗೂ ನಮಗೆ ಸೋಲ್ ಅನ್ನೋದೇ ಇಲ್ಲ. ರೈಟ್. ವಿ ಮೇ ಲೂಸ್ ಸ್ಮಾಲ್ ಬ್ಯಾಟಲ್ಸ್ ಬಟ್ ವಿಲ್ ವಿನ್ ದ ವಾರ್. ಪಾಂಡವರು ಇಡೀ ಜೀವನ ಸೋಲ್ತಾ ಬಂದರು, ಆದರೆ ಯುದ್ಧವನ್ನು ಗೆದ್ದರು. ಜೂಜಾಟದಲ್ಲಿ ಸೋತರು, ಚಿಕ್ಕ ಚಿಕ್ಕ ಈ ರೀತಿ ವನವಾಸಕ್ಕೆ ಹೋದರು 13 ವರ್ಷ. ರೈಟ್. ಅಜ್ಞಾತವಾಸದಲ್ಲಿದ್ದರು, ಆದರೆ ಫೈನಲಿ ಗೆಲುವು ಯಾರಿಗೆ ಬಂತು? ಪಾಂಡವರಿಗೆ. ರೈಟ್. ಜಯಸ್ತು ಪಾಂಡುಪುತ್ರಾಣಾಂ ಯೇಷಾಂ ಪಕ್ಷೇ ಜನಾರ್ದನ. ಯಾರ ಪಕ್ಷದಲ್ಲಿ ಜನಾರ್ದನ ಇರ್ತಾನೋ ಅವ್ರು ಗೆದ್ದಿದ್ದಾರೆ, ಸೋಲು ಇರೋದೇ ಇಲ್ಲ. ಭಕ್ತರ ಜೀವನದಲ್ಲೂ ಕೂಡ, ಕೃಷ್ಣ ಭಕ್ತರಾದರೂ ಕೂಡ ಕೆಲವೊಮ್ಮೆ ಸೋಲುಗಳು ಬರ್ಬೋದು. ದ್ಯಾಟ್ಸ್ ಎ ಟೆಸ್ಟ್. ಅದು ನಮ್ಮ ಪರೀಕ್ಷೆ. ಹೇಗೆ ಪಾಂಡವರ ಜೀವನದಲ್ಲಿ ಪರೀಕ್ಷೆ ಬರ್ತಾ ಇತ್ತು, ಆದರೆ ಅವರು ಕೃಷ್ಣನ ಆಶ್ರಯ ಎಂದು ಬಿಡಲಿಲ್ಲ. ಅದಕ್ಕೆ ಅಂತಿಮವಾಗಿ ಅವರು ಗೆದ್ದರು. ವಿ ಮೇ ಗೆಟ್ ಸಮ್ ಟೆಸ್ಟ್ ಇನ್ ಬಿಟ್ವೀನ್ ಇನ್ ಅವರ್ ಲೈಫ್, ಬಟ್ ಅಲ್ಟಿಮೇಟ್ಲಿ ವಿಲ್ ಬಿ ವಿಕ್ಟೋರಿಯಸ್ ಇಫ್ ಯು ಸರೆಂಡರ್ ಟು ಕೃಷ್ಣ. ದಟ್ ಇಸ್ ದ ಲೆಸನ್ ವಿ ಲರ್ನ್ ಫ್ರಮ್ ದಿಸ್. ಸೊ ಭಗವಾನ್ ವಾಚ, ಕೃಷ್ಣ ಹೇಳ್ತಾನೆ, ಕುತಸ್ತ್ವ ಕಶ್ಮಲಿದಂ, ಎಲ್ಲಿಂದ ಬಂತು ಈ ಸಂಶಯ ನಿನಗೆ? ವಿಷಮೇ ಸಮುಪಸ್ಥಿತಂ, ಯುದ್ಧದ ಪ್ರಾರಂಭದಲ್ಲಿ ಇಂತಹ ಸಂಶಯ ಬಂತ ನಿನಗೆ? ಅನಾರ್ಯಂ, ದಿಸ್ ಇಸ್ ಅನಾರ್ಯ, ದಿಸ್ ಇಸ್ ನಾಟ್ ಫಿಟ್ ಫಾರ್ ಯು. ಜುಷ್ಟಂ ಅಶ್ವರ್ಗ್ಯಂ, ಇದು ನಿನಗೆ ಸ್ವರ್ಗ ಕೊಡೋದಿಲ್ಲ. ದಿಸ್ ಇಸ್ ನಾಟ್ ಗಿವ್ ಯು ಫೇಮ್. ಅಸ್ವರ್ಗ್ಯಂ. ಅಕೀರ್ತಿಕರಂ, ಇಟ್ ನಾಟ್ ಗಿವ್ ಫೇಮ್. ಕೀರ್ತಿ ಸಿಗೋದಿಲ್ಲ ನಿನಗೆ. ಅಕೀರ್ತಿಕರಂ ಅರ್ಜುನ. ಸೊ ಗಿವ್ ಅಪ್ ದಿಸ್ ವೀಕ್ನೆಸ್ ಆಫ್ ದ ಹಾರ್ಟ್. ಕೃಷ್ಣ ಸೇಸ್ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಸೊ ಅರ್ಜುನ, ಕೃಷ್ಣ ಇಸ್ ರಿಕ್ವೆಸ್ಟಿಂಗ್ ಅರ್ಜುನ, ಗಿವ್ ಅಪ್ ದಿಸ್ ವೀಕ್ನೆಸ್ ಆಫ್ ಹಾರ್ಟ್, ಸ್ಟ್ಯಾಂಡ್ ಅಪ್ ಆ್ಯಂಡ್ ಫೈಟ್. That's what he says in next coming verses. Sri Bhagavan Vacha. This is also very important word. Okay. ಪ್ರಭುಪಾದರು ಈ ಭಾವಾರ್ಥದಲ್ಲಿ ಕೇವಲ ಶ್ರೀ ಭಗವಾನ್ ವಾಚ ಅದರ ಬಗ್ಗೆ ಒಂದು ಫುಲ್ ಪ್ಯಾರಾಗ್ರಾಫ್ ಬರೀತಾರೆ. ಭಗವಾನ್ ಅಂದರೆ ಯಾರು? ಕ್ಯಾನ್ ಎನ್ಬಿಡಿ ಸೇ ಭಗವಾನ್? ಕೃಷ್ಣನೇ ಭಗವಾನ್. ಓಕೆ ಓಕೆ, ಇದನ್ನು ಸಂಸ್ಕೃತದಲ್ಲಿ ವರ್ಣನೆ ಮಾಡೋಣ. ಭಗವಾನ್, ಭಗ ಅಂದ್ರೇನು? ಐಶ್ವರ್ಯ, ಆಪುಲೆನ್ಸಸ್. ಭಗ, ಭಾಗ್ಯ. ಭಾಗ್ಯ ಕಮ್ಸ್ ಅನ್ನೋದು ಭಗ. ಜೀವನದಲ್ಲಿ ತುಂಬ ಭಾಗ್ಯ ಬಂದಿದೆ ಅಂತ. ಭಾಗ್ಯ ಮೀನ್ಸ್ ಆಪುಲೆನ್ಸಸ್, ಐಶ್ವರ್ಯಗಳು. 6 ಐಶ್ವರ್ಯಗಳಿವೆ ನಮ್ಮ ಜೀವನದಲ್ಲಿ. 6 ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ ಷಣ್ಣಾಂ ಭಗ ಇತಿ ಗಣ. 6 ಆಪುಲೆನ್ಸಸ್. ಐಶ್ವರ್ಯ, ವೆಲ್ತ್. ಓಕೆ. ವೀರ್ಯ, ಸ್ಟ್ರೆಂತ್, ಶಕ್ತಿ. ಯಶ, ಫೇಮ್, ಯಶಸ್ಸು. ಶ್ರಿಯ, ಬ್ಯೂಟಿ, ಸೌಂದರ್ಯ. ಜ್ಞಾನ ವೈರಾಗ್ಯ, ನಾಲೆಜ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಜ್ಞಾನ ಮತ್ತು ವೈರಾಗಿ. ಯಾರಲ್ಲಿ ಈ 6 ಐಶ್ವರ್ಯಗಳು, ಭಗಗಳು ಸಂಪೂರ್ಣವಾಗಿದೆಯೋ ಅವರೇ ಭಗವಾನ್. ಕೆಲವರು ಶ್ರೀಮಂತರಿರ್ಬೋದು, 1 ಲಕ್ಷ ರೂಪಾಯಿ ಅಥವಾ ಕೋಟಿ ರೂಪಾಯಿ ಇರ್ಬೋದು. ಕೆಲವರು ಲಖಪತಿ, ಕೆಲವರು ಏನಂತಾರೆ ಕರೋಡ್ಪತಿ, ಅರಬಪತಿ, ಕರಪತಿ ಆಗಿರ್ಬೋದು. ಆದರೆ ಲಕ್ಷ್ಮೀಪತಿ ಯಾರು? ಕೃಷ್ಣನೇ. ಸೊ ಕೃಷ್ಣ ಇಸ್ ಕಾಲ್ಡ್ ಲಕ್ಷ್ಮೀಪತಿ. ರೈಟ್. ಇವನ್ ಅಂಬಾನಿ ಮೇ ಹ್ಯಾವ್ ಸಮ್ ಫ್ಯೂ millions of crores, but does he own the whole planet? Is he the owner of the planet? Is Bill Gates the owner of the planet? Some people may own the moon also, but does he own the whole solar system? Does he own the whole galaxy? No. But who is owner of everything? Ananta Koti Brahmanda Nayak yaru? Krishna ne. Ananta Koti Brahmanda Nayak Krishna. So that is Krishna. So he is rich, Aishwaryas. ವೀರ್ಯ, ಸ್ಟ್ರೆಂತ್. ಕೆಲವರು ತುಂಬ ಶಕ್ತಿಮಾನರಿರ್ತಾರೆ ನೋಡಿ, ಎತ್ತಾರೆ. 300 ಕಿಲೋ 400 ಕಿಲೋ ಎತ್ತುತ್ತಾರೆ. ಕೃಷ್ಣ ಇಡೀ ಗೋವರ್ಧನ ಪರ್ವತವನ್ನು ಎಡಗೈಯ ಕಿರಿಬೆರಳಲ್ಲಿ 7 ದಿವಸ 7 ರಾತ್ರಿ ಎತ್ಕೊಂಡಿದ್ರು. ಒಂದು ಸ್ವಲ್ಪನೂ ಕಷ್ಟ ಆಗಲಿಲ್ಲ ಅವರಿಗೆ. ದಿಸ್ ಕೃಷ್ಣಸ್ ಪವರ್. ಯಾರಾದರೂ ಮಾಡ್ಬೋದಾ? ಕೃಷ್ಣನಾಗಿ ಪವಾಡ ಇಲ್ಲ. ಕೃಷ್ಣ ಏಕಾಂಶೇನ ಸ್ಥಿತೋ ಜಗತ್. ನನ್ನ ಒಂದು fraction of my energy, the whole universe is standing as this. That's virya.
ದೆನ್ ಯಶಃ, ಕೃಷ್ಣ ಇಸ್ ಆಲ್ ಫೇಮಸ್ ಫಾರ್ ಆಲ್ ಟೈಮ್ ಟು ಕಮ್. 5,000 ವರ್ಷ ಹಿಂದೆ ಕೃಷ್ಣ ಫೇಮಸ್ ಆಗಿದೆ, ಈಗಲೂ ಫೇಮಸ್ ಆಗಿದೆ. ಎಷ್ಟು ದೇವಾಲಯಗಳು, ಕೃಷ್ಣನ ದೇವಾಲಯಗಳು, ವಿಷ್ಣುವಿನ ದೇವಾಲಯಗಳು ಆಲ್ ಓವರ್ ದ ವರ್ಲ್ಡ್, ಇಸ್ಂಟ್ ಇಟ್? ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ ಓವರ್ ದ ವರ್ಲ್ಡ್. ಕುಂಭ ಮೇಳ ಆದರೆ ಕೋಟಿ ಕೋಟಿ ಜನ ಬಂದು ಸ್ನಾನ ಮಾಡ್ತಾರೆ. ಜಗನ್ನಾಥಪುರಿ ರಥಯಾತ್ರೆ ಆದರೆ ಲಕ್ಷ ಲಕ್ಷ ಜನ ಬಂದು ಸೇರ್ತಾರೆ ವಿದೌಟ್ ಇನ್ವಿಟೇಷನ್. ಯಶ, ದೆನ್ ಐಶ್ವರ್ಯಸ ಸಮಗ್ರಸ ವೀರೇಶ ಯಶಸ್ಸ ಶ್ರಿಯಾ, ಬ್ಯೂಟಿಫುಲ್. ಕೃಷ್ಣನ ಸೌಂದರ್ಯ ನೋಡಿ. ಮದನ ಮೋಹನ, ಕೃಷ್ಣನ ಹೆಸರೇನು? ಮದನ ಮೋಹನ. ಮದನ ಈ ಜಗತ್ತಿನಲ್ಲಿ ಸ್ತ್ರೀ ಪುರುಷರ ಮಧ್ಯೆ ಆಕರ್ಷಣೆ ಉಂಟು ಮಾಡ್ತಾನೆ, ಬಟ್ ಕೃಷ್ಣ ಮದನನನ್ನೇ ಮೋಹಿತಗೊಳಿಸ್ತಾನೆ. ದಟ್ ಇಸ್ ಮದನ ಮೋಹನ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಯೋಗಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೋಟಿ ಕೋಟಿ ಕಂದರ್ಪ ಅಥವಾ ಮದನರನ್ನು ಒಂದು ಕಡೆ ಸೇರಿಸಿದರೆ, ಕಂಬೈನ್ ಆಲ್ ದ ಬ್ಯೂಟಿ ಆಫ್ ಕ್ರೋರ್ಸ್ ಆಫ್ ಮದನ, ಯು ಕೆನಾಟ್ ಕಂಪೇರ್ ಟು ಕೃಷ್ಣಸ್ ಬ್ಯೂಟಿ. ದೆನ್ ಮದನ ಮೋಹನ. ದೆನ್ ಜ್ಞಾನ ವೈರಾಗ್ಯ. ಕೃಷ್ಣನ ಜ್ಞಾನ ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಪುಸ್ತಕ ಎಷ್ಟು ವರ್ಷ ಹಳೆದು ಗೊತ್ತಾ? ಹಾಂ, ಹೌ ಮೆನಿ ಇಯರ್ಸ್ ಬ್ಯಾಕ್ ಭಗವದ್ಗೀತಾ ವಾಸ್ ಸ್ಪೋಕನ್? ಹಾಂ, 5,000 ವರ್ಷದ ಹಿಂದೆ, 5,100 ಚಿಲ್ಲರೆ ವರ್ಷದ ಹಿಂದೆ ದಿಸ್ ವಾಸ್ ಸ್ಪೋಕನ್. ಈಗಲೂ ಓದ್ತಾ ಇದ್ದೀವಿ. ಈಸ್ ದರ್ ಎನಿ ಬುಕ್ ಸೋ ಓಲ್ಡ್? ಬೇರೆ ಇತಿಹಾಸ ತಗೊಂಡ್ರೆ 1,300 ವರ್ಷ, 2,000 ವರ್ಷ, 3,000 ವರ್ಷ ಆಗಿರ್ಬೋದು. ಬಟ್ ಭಗವದ್ಗೀತೆ 5,000 ವರ್ಷ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ಜ್ಞಾನವನ್ನು ನಾನು ಕೋಟಿ ವರ್ಷಗಳ ಹಿಂದೆ ಸೂರ್ಯದೇವರಿಗೆ ಕೊಟ್ಟಿದ್ದೇನೆ. ಈ ಬುಕ್ ಎಷ್ಟು ಹೊಳೆದು? ಈ ಜ್ಞಾನ ಎಷ್ಟು ಹೊಳೆದು? ಕೋಟಿ ಕೋಟಿ ವರ್ಷಗಳ ಹಳೆದು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷ್ವಾಕವೇ ಬೃಹತ್. ಸೊ ಹಲವಾರು ಯುಗಗಳ ಹಿಂದೆ ನಾನು ಈ ಗೀತೆಯನ್ನು ಹೇಳಿದ್ದು ಅಂತ ಹೇಳ್ತಾರೆ. ಸೊ ಈ ಜ್ಞಾನ ಎಟರ್ನಲ್ ನಾಲೆಡ್ಜ್, ಸನಾತನ. ಸೊ ಸನಾತನ ಧರ್ಮ ಭಗವದ್ಗೀತೆಯಲ್ಲಿದೆ. ಇದು ಜ್ಞಾನ. ದೆನ್ ವೈರಾಗ್ಯ. ವೈರಾಗ್ಯ ಇಸ್ ರೆನನ್ಸಿಯೇಷನ್. ಸಪೋಸ್ ಒಬ್ಬರ ಹತ್ರ ದುಡ್ಡಿದೆ, ಸೌಂದರ್ಯವಿದೆ, ಯಶಸ್ಸು ಇದೆ, ಮತ್ತು ಜ್ಞಾನವೂ ಕೂಡ ಇದೆ, ರೈಟ್, ಶಕ್ತಿ ಕೂಡ ಇದೆ. ಇಷ್ಟೆಲ್ಲ ಇದ್ದರೆ ಅವನಿಗೆ ಏನಾಗುತ್ತೆ? ಅಹಂಕಾರ ಬರುತ್ತೆ. ನಾನು ದೊಡ್ಡವನು, ನನಗೆ ಯಾರೂ ಇಲ್ಲ. ಸೊ ಫುಲ್ ಗರ್ವದಿಂದ ನಡೀತಾ ಇರ್ತಾರೆ. ಆದರೆ ಕೃಷ್ಣನಲ್ಲಿ ಅಂಥ ಗರ್ವನೇ ಇಲ್ಲ. ಈಸ್ ಹಂಬಲ್, ವಿನಮ್ರ. ಕೃಷ್ಣ ಏನು ಮಾಡ್ತಾ ಇದ್ದಾನೆ ಇಲ್ಲಿ? ಪಾರ್ಥಸಾರಥಿ. ಒಬ್ಬ ಶ್ರೀಮಂತ ವ್ಯಕ್ತಿ ಯಾರನ್ನಾದರೂ ಡ್ರೈವ್ ಮಾಡ್ತಾನೆ, ಅವನು ಡ್ರೈವರ್ ಇಟ್ಕೊತಾನೆ. ಅದರಲ್ಲಿ ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಸಾರಥಿ ಆಗಿದ್ದಾನೆ. ಅದಕ್ಕೆ ಕೃಷ್ಣನಿಗೆ ಒಂದು ಹೆಸರು ಬರುತ್ತೆ, ಅದೇನು? ಪಾರ್ಥಸಾರಥಿ. ಸೊ ಕೃಷ್ಣ ಇಸ್ ಆಲ್ಸೋ ಕಾಲ್ಡ್ ಭಕ್ತವತ್ಸಲ. ಭಕ್ತರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ. ಅವನು ಗಾಡಿ ಓಡಿಸಂದ್ರೆ ಗಾಡಿ ಓಡಿಸ್ತಾನೆ. ಸುಧಾಮ ಮನೆಗೆ ಬಂದಾಗ ಪಾದ ತೊಳಿತಾನೆ. ತಂದೆ ನಂದ ಮಹಾರಾಜರು ನನ್ನ ಚಪ್ಪಲ್ ತೊಗೊಂಬಂದ್ರೆ ಚಪ್ಪಲ್ ತಲೆ ಮೇಟ್ಕೊಂಡು ತೊಗೊಂಬರ್ತಾನೆ. ಅಹಂಕಾರ, ಗರ್ವ ಅನ್ನೋದು ಕೃಷ್ಣನಲ್ಲಿ ಇಲ್ಲ. ಸೊ ದಟ್ಸ್ ಕಾಲ್ಡ್ ವೈರಾಗ್ಯ. ಸೊ ಯಾರು ಐಶ್ವರ್ಯಗಳನ್ನು ಯಾರು ಕಂಪ್ಲೀಟ್ ಪ್ರಮಾಣದಲ್ಲಿ ಹೊಂದಿದ್ದಾರೋ ಅವರೇ ಭಗವಾನ್. ಸೊ ದಟ್ಸ್ ದ ಡೆಫಿನೇಷನ್ ಆಫ್ ಭಗವಾನ್. ಅದಕ್ಕೆ ಶ್ರೀ ಭಗವಾನ್ ವಾಚ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ವಾಚ ಅಂತ ಎಂದು ಬರೋದಿಲ್ಲ. ಏನಂತ ಕರೀತಾರೆ? ಭಗವಾನ್ ವಾಚ. ವ್ಯಾಸದೇವರು ಬರಿಬೇಕಾದಾಗ ಶ್ರೀ ಕೃಷ್ಣ ವಾಚ ಅಂತ ಬರೆಯೋದಿತ್ತಲ್ಲ. ವೈ ಡಿಡ್ ಹಿ ರೈಟ್ ಶ್ರೀ ಕೃಷ್ಣ ವಾಚ? ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್. ಕೃಷ್ಣ ಹೇಳಿದ್ದು ಅಂತ. ಬಟ್ ಕೃಷ್ಣ ಯಾರು? ಭಗವಾನ್. ಹೂ ಇಸ್ ಕೃಷ್ಣ? ಈಸ್ ಭಗವಾನ್. ಸೊ ವ್ಯಾಸದೇವ ಟು ಕ್ಲಾರಿಫೈ that Sri Krishna is Supreme Lord of the entire universe, he is calling him as Sri Bhagavan Vacha. Right? So Krishna is not ordinary person. ಈ ಗೀತೆ, ಭಗವದ್ಗೀತೆ ಯಾರೋ ಇಬ್ಬರು ವ್ಯಕ್ತಿಗಳ ಮಧ್ಯೆ ಸಂವಾದ ಅಲ್ಲ, ಸಾಕ್ಷಾತ್ ಭಗವಂತ ಮತ್ತು ಭಕ್ತನ ಮಧ್ಯೆ ನಡೆದಂಥ ಒಂದು ಸಂವಾದ ಇದು. ಅದಕ್ಕೆ ಸಂವಾದಮಿದಂ ಅದ್ಭುತಂ, ಅದ್ಭುತವಾದಂಥ ಸಂವಾದ. ಸೊ ಇದು ಡಿಸೆಂಬರ್ ತಿಂಗಳು, ಮಾರ್ಗಶೀರ್ಷ ಮಾಸ. ಮುಂದೆ ಬರುವಂಥ ಏಕಾದಶಿ ಯಾವ ಏಕಾದಶಿ? ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಅಂತ ಕೂಡ ಕರೀತಾರೆ. ಏಕಾದಶಿಯ ದಿನ ಈ ಭಗವದ್ಗೀತೆ ಸಂವಾದ ನಡೆದಿದ್ದು. ಸೊ ಮುಂದಿನ ಶನಿವಾರ ಮೋಕ್ಷದ ಏಕಾದಶಿ, ವೈಕುಂಠ ಏಕಾದಶಿ ಕೂಡ ಅದೇ ತಿಥಿಯಲ್ಲಿ ಬರ್ತಾ ಇದೆ. ಸೊ ತುಂಬ ಒಳ್ಳೆಯ ದಿನ ಅದು. ಸೊ
ಭಗವದ್ಗೀತೆ ಓದೋದಕ್ಕೆ ಕೇಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಡೇ. ಸೊ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಸಂಪೂರ್ಣ ಭಗವದ್ಗೀತಾ ಪಾರಾಯಣ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ 8 ಗಂಟೆ ಸುಮಾರು ಗೀತಾ ಯಜ್ಞ ಇರುತ್ತೆ. ಇಲ್ಲಿ ನೋಡಿದರೆ ಇಲ್ಲಿ ಗೀತಾ ದಾನ ಯಜ್ಞ ಇಲ್ಲಿ ನಡೆಯುತ್ತೆ. ನಂತರ ಭಗವದ್ಗೀತಾ ಪಾರಾಯಣ ಇರುತ್ತೆ. ನಮ್ಮ ಭಕ್ತರು ಕೂಡ ಸುತ್ತಮುತ್ತ ಎಲ್ಲ ಕಡೆ ಭಗವದ್ಗೀತೆಯನ್ನು ವಿತರಣೆ ಮಾಡೋಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಕೂಡ ಸ್ಟಾಲ್ ಇಡ್ತೀವಿ, ಭಗವದ್ಗೀತೆ ಸ್ಟಾಲ್. ಸೊ ಈ ಗೀತಾ ಯಜ್ಞವನ್ನು ನಾವು ಎಲ್ಲರೂ ಮಾಡಬೇಕು. ಗೀತಾ ಯಜ್ಞ ಹೇಗೆ ಮಾಡೋದು? ಓದೋದ್ರಿಂದ, ಓದಿ ಹಂಚೋದ್ರಿಂದ. ದ್ಯಾಟ್ಸ್ ಗೋಡ್ ಗೀತಾ ಯಜ್ಞ ಮಾಡಿ. ಇಲ್ಲಿ ಹವನ ಕೂಡ ಇರುತ್ತೆ. ವಿಲ್ ಡೂ ಪ್ರಾಪರ್ ಯಜ್ಞ ಆಲ್ಸೋ ಹಿಯರ್. ಸೊ ಆಲ್ ಆಫ್ ಯು ಆರ್ ವೆಲ್ಕಮ್. ತಾವೆಲ್ಲರೂ ಬನ್ನಿ. ಮತ್ತು ಯಾರ ಹತ್ರ ಭಗವದ್ಗೀತೆ ಇಲ್ಲವೋ ದಯವಿಟ್ಟು ಭಗವದ್ಗೀತೆಯನ್ನು ಇವತ್ತೇ ತಗೊಳ್ಳಿ. ಓಕೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ತಡ ಮಾಡಬಾರ್ದು, ತಕ್ಷಣ ಮಾಡಬೇಕು. ಸೊ ಭಗವದ್ಗೀತೆ ಎಲ್ಲರೂ ತಗೊಳ್ಳಿ. ಭಗವದ್ಗೀತೆ ಇಟ್ಕೊಂಡು ಓದಿ, ನಿಮ್ಮ ಮಕ್ಕಳಿಗೆ ತಿಳಿಸಿ, ನಿಮ್ಮ ಮನೆಯವರಿಗೆಲ್ಲರಿಗೂ ಓದಿಸಿ. ಇದರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಆಯಿತಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಶ್ನೆ ಇದ್ದರೆ ಕೇಳ್ಬೋದು. ಎನಿ ಕ್ವಶನ್ಸ್ ಯು ಹ್ಯಾವ್? ಯಾರಿಗೇನೋ ಪ್ರಶ್ನೆ ಇದೆ? ಯಾರಾದರೂ ಒಬ್ಬರು ಇದ್ದೀರಾ ಪ್ರಶ್ನೆ ಇರೋರು? ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಇರುತ್ತೆ. ಎಲ್ಲರ ಮನಸ್ಸಲ್ಲಿ ಪ್ರಶ್ನೆಗಳಿದೆ. ಅದು ಯಾರು ಕೇಳ್ತಾರೆ ನೋಡೋಣ. ಎಸ್, ಭಗವದ್ಗೀತೆನ ಹೇಳಿ. ಈ ಭಗವದ್ಗೀತೆ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು, ಅದನ್ನು ಹೇಗೆ ನಾವು ಇಟ್ಕೋಬೇಕು? ಹಾಂ, ಈ ಕತೆ ನಮಗೆ ಕತೆ ಕೇಳ್ತಾ ಇರ್ತೀವಿ, ಅರ್ಜುನ ಹೇಳ್ದ, ಕೃಷ್ಣ ಹೇಳ್ದ, ಅದನ್ನು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಬೇಕು. ಕರೆಕ್ಟ್. ಅದಕ್ಕೆ ಯೋಗ ಅಂತ ಕರೀತಾರೆ. ಯೋಗ ಅಂದರೆ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಭಗವಂತನಿಗೋಸ್ಕರ ಮಾಡೋದು, ಭಗವಂತನ ಜೊತೆ ಸೇರಿಸುವುದು. ಅರ್ಜುನ ಯುದ್ಧ ಮಾಡಿದ ಯಾವುದಕ್ಕೋಸ್ಕರ? ಭಗವಂತನಿಗೋಸ್ಕರ. ಹಿ ಡಿಡ್ ಇಟ್ ಫಾಟ್ ಫಾರ್ ದ ಸೇಕ್ ಆಫ್ ಲಾರ್ಡ್. ಅದೇ ರೀತಿ ನಾವು ಮಾಡುವ ಜೀವನದಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಭಗವಂತನಿಗೋಸ್ಕರ ಮಾಡ್ತಾಯಿದ್ದೀವಿ ಅಂತ ನಾವು ಫಸ್ಟ್ ಇಟ್ಕೋಬೇಕು. ಅದಕ್ಕೆ ಕರ್ಮಯೋಗ ಅಂತ ಕರೀತಾರೆ. ವೆನ್ ಯು ಡೂ ಯುವರ್ ವರ್ಕ್ ಫಾರ್ ಪ್ಲೆಜರ್ ಆಫ್ ಕೃಷ್ಣ, ದಟ್ಸ್ ಕಾಲ್ಡ್ ಕರ್ಮಯೋಗ. ರೈಟ್? ಫಾರ್ ಎಕ್ಸಾಂಪಲ್, ನೀವು ಸಮ್ ಬಿಸ್ನೆಸ್ ಮ್ಯಾನ್ ಇದೆ, ಬಟ್ಟೆ ಅಂಗಡಿ ಇಟ್ಟಿದ್ದಾರೆ, ಅದು ಏನಾದರೂ ಪಾತ್ರೆ ಅಂಗಡಿ ಇಟ್ಟಿದ್ದಾರೆ. ಕೀಪ್ ಎ ಫೋಟೋ ಆಫ್ ಕೃಷ್ಣ, ಪ್ರೇ ಟು ಕೃಷ್ಣ ಇನ್ ದ ಮಾರ್ನಿಂಗ್ ವೆನ್ ಯು ಓಪನ್ ದ ಶಾಪ್, ಆ್ಯಂಡ್ ಯು ಡೂ ಯುವರ್ ಬಿಸ್ನೆಸ್ ವೆರಿ ಹಾನೆಸ್ಟ್ಲಿ ವಿದೌಟ್ ಎನಿ ಚೀಟಿಂಗ್. And whatever profits come, in some part you can give it for service of the Lord. Distribute Bhagavad Gita through that. ಅದರಿಂದ ಏನಾಗುತ್ತೆ? ಸೇವೆ ಆಗುತ್ತೆ. ರೈಟ್? ಮತ್ತು ಯು ಕ್ಯಾನ್, ಅದು ಕರ್ಮಯೋಗ. ಇನ್ನೊಂದು ಜ್ಞಾನ ಯೋಗ. ಭಗವದ್ಗೀತೆಯನ್ನು ಓದಿ, ನಾನು ಆತ್ಮ, ನಾನು ದೇಹವಲ್ಲ, ನಾನು ಅದು ಬರುತ್ತೆ. ಈಗ 2ನೇ ಅಧ್ಯಾಯದಲ್ಲಿ ಆತ್ಮಜ್ಞಾನ ಬರುತ್ತೆ. ದಟ್ಸ್ ಫಸ್ಟ್ ಟೀಚಿಂಗ್ ವಿಚ್ ಕೃಷ್ಣ ಗಿವ್ಸ್. ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ಸ್ಪಿರಿಟ್ ಸೋಲ್. ಸೊ ಓದಿ, ನಾನು ದೇಹವಲ್ಲ, ನಾನು ಆತ್ಮ ಅಂತ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಕೂಡ ಒಂದು ಪ್ರಾಕ್ಟೀಸ್ ಆಗಿದೆ. ಇನ್ನೊಂದು ಧ್ಯಾನ ಮಾಡೋದು, ಹರೇ ಕೃಷ್ಣ ಮಂತ್ರದ ಜಪ ಮಾಡೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರಿ. ಸೊ ನಾವು ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಡಬೇಕು. ಮನ್ಮನಾಭೋ ಮದ್ಭಕ್ತೋ ಮಧ್ಯಾಜೀವಂ ನಮಸ್ಕರು. ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಿಸು, ಭಗವಂತನ ನಾಮೋಚ್ಚಾರಣೆಯನ್ನು ಮಾಡು, ಭಗವಂತನಿಗೆ ನಮಸ್ಕಾರವನ್ನು ಮಾಡು, ಸಕಲವನ್ನು ಭಗವಂತನಿಗೆ ಅರ್ಪಣೆ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಅದು ಭಕ್ತಿ. ರೈಟ್? ಸೊ ವಿ ಕ್ಯಾನ್ ಡೂ ಚಾಂಟಿಂಗ್ ಆಫ್ ಹರೇ ಕೃಷ್ಣ ಮಂತ್ರ. ಅದು ಮನೆಯಲ್ಲಿ ಅಡುಗೆ ಮಾಡಿದಾಗ ಅದನ್ನು ಭಗವಂತನ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸೋದು. ದಟ್ ಇಸ್ ಆಲ್ಸೋ ಭಕ್ತಿ. ಸೊ ನಾವು ನಮ್ಮ ಮನೆಯಲ್ಲಿ, ನಮ್ಮ ಆಫೀಸಲ್ಲಿ, ಕಾರ್ಯಾಲಯದಲ್ಲಿ ಹೇಗೆ ನಾವು ಭಕ್ತಿ ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಅದು ಮುಂದೆ ಬರುತ್ತೆ. ಪ್ರಾಕ್ಟಿಕಲ್ ಟಿಪ್ಸ್ ಕೂಡ ಬರುತ್ತೆ. ಇವತ್ತು ಬರೀ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟು ಡಿಸ್ಕಸ್ ಮಾಡಿದ್ದು, ಮತ್ತು ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಅಂತ ನೋಡಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಪ್ರಾಕ್ಟಿಕಲ್ ಡೀಟೇಲ್ಸ್ ಕೂಡ ಹೇಳ್ತಾನೆ. ಬಟ್ ಒನ್ ಥಿಂಗ್ ಯು ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಈಸ್ ಸ್ಟಾರ್ಟ್ ಜಪ. ರೈಟ್? ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಜಪಮಣಿ ಇದೆ, ಜಪಸರ ಇದೆ, ಅಂಗಡಿಯಲ್ಲಿ ಸಿಗುತ್ತೆ, ಮಾಲೆ ಅಂತ ತಗೊಳ್ಳಿ, ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರೈಟ್? ಯಾರಾದರೂ ಜಪ ಮಾಡ್ತಾ ಇದ್ದೀರಾ ಆಲ್ರೆಡಿ? ಎನಿಬಡಿ ಚಾಂಟಿಂಗ್ ಇಯರ್ ಆಲ್ರೆಡಿ? ಓನ್ಲಿ 1 2 3 4 5 6 7 8 9 10 ಆಫ್ ಯುವರ್ ಚಾಂಟಿಂಗ್ ನೀವು ಮಾಡ್ತಾ ಇದ್ದೀರಿ. ಸರ್ ದಟ್ ಸಮ್ ಪ್ರಾಕ್ಟಿಕಲ್ ವಿ ಕ್ಯಾನ್ ಡೂ. ನಮ್ಮ ಸ್ವಲ್ಪ ಸಮಯವನ್ನು ಭಗವಂತನಿಗೋಸ್ಕರ ಮುಡಿಪಿಡೋದು. ಭಗವಂತ ನನಗೆ 24 ಗಂಟೆ ಕೊಟ್ಟಿದ್ದಾನೆ. ಗಾಡ್ ಇಸ್ ಇನ್ 24 hours. ಲೆಟ್ ಮಿ ಗಿವ್ 5 minutes 10 minutes ಟು ಹಿಮ್. ದಟ್ಸ್ ಕಾಲ್ಡ್ ಭಕ್ತಿ. ಓಕೆ? ಸ್ಟಾರ್ಟ್ ವಿತ್ ಚಾಂಟಿಂಗ್. ದೆನ್ ವಿ ಹ್ಯಾವ್ ದಿಸ್ ಟೆಂಪಲ್ ಹಿಯರ್. ಯು ಕ್ಯಾನ್ ಕಮ್ ಆ್ಯಂಡ್ ಡೂ ಸಮ್ ಸೇವಾ ಇಫ್ ಯು ವಾಂಟ್ ಟು ಡೂ. ಸೇವ್ ಮಾಡ್ಬೋದು. Right? We can contact us, we can contact Prabhuji's, we can give some service.
for Krishna. Right? Hare Krishna. Any other question? Yes. Yeah, there many were there standing around. Right? They all were hearing, but some understood, many did not understand. Right? Kauravas did not understand. Arjuna understood. So Bhagavad Gita ಕೇಳೋದ್ರಿಂದ ಅರ್ಥ ಆಗೋದಿಲ್ಲ, ಯಾವ ಭಾವನೆಯಿಂದ ಕೇಳಿದ್ರೆ ಅದು ಕೂಡ ಮುಖ್ಯ. ಅನಸೂಯವೇ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಅರ್ಜುನ ವಾಸ್ ನಾನ್ ಎನ್ವಿಯಸ್. ಸೊ ದೋಸ್ ಆರ್ ನಾನ್ ಎನ್ವಿಯಸ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕೃಷ್ಣ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ Bhagavad Gita. But those are envious, they may read but they can't understand Bhagavad Gita. Is it clear? Hare Krishna. Thank you. You can ask for like simple questions. Whoever answers correctly, we will give small gift. ಹರೇ ಕೃಷ್ಣ. ಸೊ ಪ್ರಭುಜಿ ಹೇಳ್ತಾ ಇದ್ದಾರೆ, ನಾನೊಂದು 4-5 ಪ್ರಶ್ನೆ ಕೇಳಬೇಕಂತೆ. ಯಾರು ಉತ್ತರ ಕೊಡ್ತೀರೋ ಅವ್ರಿಗೆ ಬಹುಮಾನ ಸಿಗುತ್ತೆ. ಬಹುಮಾನ ರೆಡಿ ಇದೆಯಾ? ಗಿಫ್ಟ್ ರೆಡಿ ಇದೆ. ಗಿಫ್ಟ್ ರೆಡಿ ಇದೆ. ಓಕೆ ಓಕೆ. ಸೊ ನಾನು ಯೋಚನೆ ಮಾಡಬೇಕೀಗ ಏನು ಪ್ರಶ್ನೆ ಕೇಳೋದು ಅಂತ. ಸೊ ಅರ್ಜುನನ 3 ಹೆಸರುಗಳನ್ನು ಹೇಳಿ. ಭಗವದ್ಗೀತೆಯಲ್ಲಿ ಕೊಟ್ಟಂಥ 3 ಹೆಸರುಗಳು ಏನನ್ನು? ಓಕೆ, ನೀವು ಹೇಳಿ ಮಾತಾಡಿ. ಹಾಂ, ಪಾರ್ಥ. ಓಕೆ, ನೀವೇ ಸವ್ಯಸಾಚಿ. ಹರಿ ಬೋಲ್. ಶಿ ನೋಸ್ ಎವ್ರಿಥಿಂಗ್. ಪ್ರತಿ ಸಲ ಬಹುಮಾನ ನಿಮಗೆ ಸಿಗುತ್ತಂತೆ. ಓಕೆ, ಬನ್ನಿ ಮಾತಾಡಿ, ನಿಮಗೆ ವಾಮನರ ಕೃಪೆ. ಹರಿ ಬೋಲ್. Hare Krishna. Tell 4 names of Krishna which mentioned in Bhagavad Gita. Yes, Mataji. ಭಗವಾನ್ 4 ಹೆಸರು ಹೇಳಿ. ಪಾರ್ಥಸಾರಥಿ ಅಂತ ಹೆಸರು ಬರೋದಿಲ್ಲ ಭಗವದ್ಗೀತೆಯಲ್ಲಿ. ಈಸ್ ಪಾರ್ಥಸಾರಥಿ. ಓಕೆ, ನೀವು 2 ಸರಿ ಹೇಳಿದಿರಿ. ಮಧುಸೂದನ, ಭಗವಾನ್, ಅಚ್ಯುತ 3 ಹೇಳಿದ್ರಿ ನೀವು, ರೈಟ್? ಅಚ್ಯುತ ಇವರು ಹೇಳಿದರು. ಓಕೆ, ಅಚ್ಯುತ, ಮಧುಸೂದನ್ ನೀವೆರಡು ಹೇಳಿದ್ದೀರ. ಭಗವದ್ಗೀತೆಯಲ್ಲಿ ಬರೋಲ್ಲ ಗೋವರ್ಧನ. ಗೋಪಾಲ ಅನ್ನೋದು ಭಗವದ್ಗೀತೆಯಲ್ಲಿ ಬರೋಲ್ಲ. ನಾನು ಭಗವದ್ಗೀತೆಯಲ್ಲಿ ಕೇಳಿದ್ದೀನಿ. ಕೃಷ್ಣನ ಹಲವಾರು ಹೆಸರಿದೆ, ಅನಂತ ಹೆಸರುಗಳಿವೆ. ಭಗವದ್ಗೀತೆಯಲ್ಲಿ ನವನೀತ ಚೋರ ಬರೋದಿಲ್ಲ. ಯಾರಾದರೂ 4 ಹೆಸರನ್ನ ಹೇಳಬೇಕು. ಎಷ್ಟು ಬತ್ತಾಯಿ ಅವರಿಗೆ? ಕೇಶವ, ಮಾಧವ, ಭಗವಾನ್, ಅಚ್ಯುತ. ಹರಿ ಬೋಲ್. Hare Krishna. Then next question. ಮಧುಸೂದನ ಅನ್ನುವ ಪದದ ಅರ್ಥ ಇವತ್ತು ವಿವರಣೆ ಮಾಡಿದ ಹಾಗೆ ಏನಿತ್ತು? ಮಧುಸೂದನ ಪದದ ಅರ್ಥ ಎಷ್ಟು ಹೇಳಿ? ಮಧುಸೂದನ. ನಾನು ಮದನ ಮೋಹನ ಅಲ್ಲ. ಓಕೆ, ರಾಕ್ಷಸ. ಹರಿ ಬೋ. ಬನ್ನಿ, ತಮ್ಮ ಹೆಸರೇನು? ಸಾವರೆಡ್ಡಿ. ಹರೇ ಕೃಷ್ಣ. ಓಕೆ, ಇನ್ನು 3 ಪ್ರಶ್ನೆ ಕೇಳಬೇಕು ನಾನು. ಓಕೆ, ಏನು ಇವ್ರು ರೆಡಿ ಇದ್ದಾರಾ? ಓಕೆ. ಸೊ ಪ್ರಭುಪಾದರು ನನ್ನ ಭಾವಾರ್ಥ ಓದಬೇಕಾದಾಗ ನಾನು ಅದನ್ನು ವಿಶ್ಲೇಷಣೆ ಮಾಡಲಿಲ್ಲ ಪಾಯಿಂಟನ್ನು. ಅದು ಯಾರು ಗಮನ ಕೊಟ್ಟು ಕೇಳಿದ್ರೆ ಹೇಳ್ತೀನಿ. ಪ್ರಭುಪಾದ ಹೇಳ್ತಾಯಿದ್ರು, ಬಾಹ್ಯ ವಸ್ತ್ರ ಕಾಪಾಡುವುದು ಮತ್ತು ಕಂಪ್ಯಾಷನ್ ಟು ದ ಬಾಡಿ ಅದು ಈಸ್ ಯೂಸ್ಲೆಸ್ ಅಂತ ಹೇಳ್ತಾಯಿದ್ರು. ಆ ವಿಷಯದ ಬಗ್ಗೆ ಯಾರಾದರೂ ಹೇಳ್ಬೋದಾ? ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? ಸೇವಿಂಗ್ ದ ಕೋಟ್ ಆಫ್ ದ ಡ್ರಾನಿಂಗ್ ಮ್ಯಾನ್.
ಇಟ್ಸ್ ಕಂಪೇರ್ ಟು ವಾಟ್? ಹಾಂ, ಅರ್ಥ ಆಗಲಿಲ್ಲ. ಪ್ರಭಾದ್ರಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಮುಳುಗ್ತಾ ಇದ್ದಾನೆ. ನಾನು ಇದು ವರ್ಣನೆ ಮಾಡಿಲ್ಲ, ಅದು ಯಾರು ಗಮನ ಕೊಟ್ಟು ಕೇಳಿರ್ತೀರೋ ಅವ್ರಿಗೆ ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯ ಇದೆ. ಇದು ವಿಶ್ಲೇಷಣೆ ಮಾಡಿಲ್ಲ ನಾನು ಪ್ರಭಾದ್ರ ಭಾವಾರ್ಥದಲ್ಲಿ. ಒಬ್ಬ ವ್ಯಕ್ತಿ ಮುಳುಗ್ತಾ ಇದ್ದಾನೆ, ಆ ಮುಳುಗೋ ವ್ಯಕ್ತಿಯ ರಕ್ಷಣೆ ಮಾಡೋದಕ್ಕೆ ಟು ಸೇವ್ ಹಿಮ್, ಈ ಒನ್ ಪರ್ಸನ್ ಗೋಸ್ ಆ್ಯಂಡ್ ಹಿ ಟೇಕ್ ದ ಕೋಟ್ ಕಮ್ಸ್ ಔಟ್, ಆ್ಯಂಡ್ ಕಮ್ಸ್ ಇನ್ ದ ಕೋಟ್. ನಾನು ಸಿಕ್ತು ನನಗೆ ಸಿಕ್ತು. ವ್ಯಕ್ತಿ ಮುಳುಗೋಗ್ಬಿಟ್ಟ, ಆದರೆ ಕೋಟ್ ಕೈಯಲ್ಲಿದೆ. ದಟ್ಸ್ ಕಂಪೇರ್ ಟು ಓಕೆ, ಹೇಳೋಕ್ಕಾಗ್ತಾಯಿಲ್ಲ ನಮಗೆ. ಇದು ವಿಶ್ಲೇಷಣೆ, ಇದು ಇಂಪಾರ್ಟೆಂಟ್ ಬಟ್ ನಾನು ಹೇಳಿಲ್ಲ. ಇದರ ಅರ್ಥ ಏನು ಗೊತ್ತಾ? ಕೋಟ್ ಈಸ್ ಕಂಪೇರ್ಡ್ ಟು ಅವರ್ ಬಾಡಿ. ನಮ್ಮ ಈ ದೇಹ ಏನಿದೆ ಅದು ಆತ್ಮದ ಮೇಲಿರುವಂತಹ ಕೋಟ್. ಓಕೆ, ಕೇವಲ ದೇಹದ ರಕ್ಷಣೆ ಮಾಡೋದರಿಂದ ಆತ್ಮದ ರಕ್ಷಣೆ ಆಗೋದಿಲ್ಲ. ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಸೋಲ್ ಆಲ್ಸೋ. ಆತ್ಮದ ರಕ್ಷಣೆ ಮಾಡಬೇಕು ನಾವು ಈ ಜಗತ್ತಿನಲ್ಲಿ ಕಷ್ಟಪಡ್ತಾ ಇದ್ದೀವಿ, ಕೊರಗ್ತಾ ಇದ್ದೀವಿ. ಕೇವಲ ಆ ಊಟ, ನಿದ್ರೆ ಅಥವಾ ಮಟೀರಿಯಲ್ ಫೆಸಿಲಿಟೀಸ್ ಕೊಡೋದ್ರಿಂದ ನಮ್ಮ ಕಷ್ಟಗಳು ನಿವಾರಣೆ ಆಗೋದಿಲ್ಲ. ವಿಲ್ ನಾಟ್ ಗೆಟ್ ರಿಲೀಫ್ ಬೈ ಓನ್ಲಿ ಮಟೀರಿಯಲ್ ಅಡ್ವಾನ್ಸ್ಮೆಂಟ್. ವಿ ನೀಡ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ದ ಸೋಲ್, ಆ್ಯಂಡ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ದ ಸೋಲ್ ಕಮ್ಸ್ ಬೈ ರೀಡಿಂಗ್ ಭಗವದ್ಗೀತಾ ಆ್ಯಂಡ್ ಕನೆಕ್ಟಿಂಗ್ ಟು ಕೃಷ್ಣ. ದಟ್ಸ್ ದ ಮೀನಿಂಗ್ ಆಫ್ ದಟ್. ಓಕೆ, ನಾವು ಕೃಷ್ಣನಿಗೆ ಭಗವಾನ್ ಅಂತ ಕರೀತಾರೆ. ಭಗವಾನ್ ಅನ್ನುವ ಪದಕ್ಕೆ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಭಗವಾನ್? ನೀವು ಆಲ್ರೆಡಿ ಹೇಳಿದ್ದೀರಾ, ಬೇರೆಯವರಿಗೆ ಸರ್. ಭಗವಾನ್ ಅನ್ನುವ ಪದಕ್ಕೆ ಅರ್ಥವೇನು? ಹಾಂ, ಓಕೆ. ಸೊ 6 ಐಶ್ವರ್ಯಗಳು ಯಾವುವು? ಎಸ್, ಭಾಗ್ಯ ಹೊಂದಿರುವವರು. ಓಕೆ, ಆ 6 ಭಾಗ್ಯಗಳು ಯಾವುವು? 6ರಲ್ಲಿ ಅಟ್ಲೀಸ್ಟ್ 3 ಆದರೂ ಹೇಳಿ. ನೀವು ಹೇಳ್ಬಾರ್ದು, ಹೆಲ್ಪ್ ಮಾಡೋಂಗಿಲ್ಲ. ಹೆಂಗೆ ಡಿಸ್ಕ್ವಾಲಿಫೈಡ್. ಐಶ್ವರ್ಯ ಸರಿ ಇದೆ, ಐಶ್ವರ್ಯ ಶಕ್ತಿ ಸರಿ ಇದೆ. ನೀವು ಹೇಳಬಾರ್ದು ಮಾತಾಡ್ರಿ. ನೀವು ಸ್ವಲ್ಪ ಟೇಪ್ ಹಾಕೊಂಬಿಡಿ. ಸೌಂದರ್ಯ ಯಾರಿಗೆ ಕೊಡ್ಬೇಕು ಪ್ರೈಸ್? ನೀವು ಬನ್ನಿ. ಅವರು 3 ಹೇಳಿದ್ದಾರೆ. ನೀವು ಹೆಲ್ಪ್ ಮಾಡಿದರೆ ನಿಮ್ಮ ಪ್ರೈಸ್ ಸಿಗೋದಿಲ್ಲ. ಏನಪ್ಪ ನೀವು? ಹರೇ ಕೃಷ್ಣ ಮಗನ. ಹರೇ ಕೃಷ್ಣ. ಓಕೆ, ಇನ್ನೂ 2 ಪ್ರಶ್ನೆ. ಪಾಂಡವರಲ್ಲಿ ಸೇನಾಧಿಪತಿ ಯಾರು? ಕೌರವರಲ್ಲಿ ಸೇನಾಧಿಪತಿ ಯಾರು? ಹರಿವೋ ಬನ್ನಿ. ಲಿಫ್ಟೆಡ್ ಲೇಟ್. ಏನು ಹೆಸರು? ಮಲ್ಲಪ್ಪ. ಹರೇ ಕೃಷ್ಣ. ಓಕೆ, ಲಾಸ್ಟ್ ಕ್ವೆಶ್ಚನ್. ಅರ್ಜುನ ಯಾಕೆ ಆಡ್ತಾ ಇದ್ದ? ಅರ್ಜುನ ಯಾಕೆ ಆಡ್ತಾ ಇದ್ದ? ಹೇಳಿದವ್ರು ಹೇಳಿ, ಬೇರೆಯವ್ರಿಗೆ ಚಾನ್ಸ್. ವೈ ವಾಸ್ ಅರ್ಜುನ ಕ್ರೈಯಿಂಗ್ ಇನ್ ದ ಬಿಗಿನಿಂಗ್ ಆಫ್ ಬ್ಯಾಟಲ್? ಎಸ್, he was okay, because of that he was crying. Okay, he could not fight. Okay. She has one hand. He could not fight with his relationship. Okay, he could not fight with his relatives. But same answer is coming. You have something? ಯುದ್ಧ ಭೂಮಿಯಲ್ಲಿ ರಕ್ತಗಳನ್ನು ಆ್ಯಕ್ಚುಲಿ ಇದು ಭಗವದ್ಗೀತೆ ಯುದ್ಧಕ್ಕಿಂತ ಮುಂಚೆ ನಡೀತಾ ಇದೆ. ಇವನು ಯಾರೂ ಸತ್ತಿಲ್ಲ, ಒಂದು ಬಾಣ ಕೂಡ ಏನು ಹೊಡೆದಿಲ್ಲ. ಆಗಲೇ ಅರ್ಜುನ ಅಳ್ತಾ ಇದ್ದಾನೆ. ಅದು ಯುದ್ಧ ಮುಗಿದ ಮೇಲೆ ಅಳ್ತಾನೆ, ಅದು
ಬೇರೆ ಅವನ ಮಕ್ಕಳೆಲ್ಲ ಸಾಯ್ತಾರೆ, ಅದು ಬೇರೆ ಕತೆ. ಯುದ್ಧ ಮುಗಿದ ಮೇಲೆ ಅದು, ಈ ಯುದ್ಧದ ಪ್ರಾರಂಭದಲ್ಲಿ ಅದು. ಅವರಿಬ್ಬರು ಸರಿ ಆನ್ಸರ್ ಹೇಳಿದ್ದಾರೆ, ನಾನು ಇನ್ನಷ್ಟು ಸ್ವಲ್ಪ ಡಿಗ್ ಮಾಡ್ತಾ ಇದ್ದೀನಿ. ಕುರುಕ್ಷೇತ್ರದಲ್ಲಿ ನಡೆಯುವಂಥ ಹಸುಗಳ ರಾಶಿ, ಆನೆಗಳ ಶಬ್ದ, ಮತ್ತು ಅಲ್ಲಿ ನೆರೆದಿರುವಂಥ ಸೋಲ್ಜರ್ಸ್ಗೆ ಇದು, ಮತ್ತು ಮಹಾರಥರು ಇರ್ತಾರೆ, ಅತಿರಥ ಮಹಾರಥರು ಇರ್ತಾರೆ. ಸೊ ಅವ್ರು ನೋಡಿ ಭಯ ಆಗುತ್ತೆ ಅವನಿಗೆ. ಅವ್ರನ್ನ ಎಲ್ಲ ನೋಡಿದಾಗ ಏನಾಗುತ್ತೆ, ಅಲ್ಲಿ ಸಂಬಂಧಿಕರು ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಗುರುಗಳು ಇರ್ತಾರೆ. ಹಾಂ, ಸೊ ಇವರೆಲ್ಲ ಇರೋದ್ರಿಂದ ಇವ್ರ ಜೊತೆ ನಾನು ಹೇಗೆ ಯುದ್ಧ ಮಾಡೋದು ಅನ್ನೋದೊಂದು ಮನಸ್ಸಲ್ಲಿ ಬಂದು ಕರೆಕ್ಟ್. ಇಲ್ಲಿ ಒಂದು ಧರ್ಮ ಸಂಕಟವಾಯಿತು. ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ಎನಿಬಡಿ ಡಾಕ್ಟರ್ ಇಯರ್? ಎನಿ ಡಾಕ್ಟರ್ಸ್ ಇಯರ್? ಸರ್ಜನ್, ಡಾಕ್ಟರ್ಸ್? ಹಾಂ, ಓಕೆ. ಹೀಗೆ ಆಲ್ರೆಡಿ ದ ರೈಟ್ ಆನ್ಸರ್. ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನನ್ನ ಮುಂದೆ ಸಂಬಂಧಿಕರಿದ್ದಾರೆ, ಭೀಷ್ಮ, ದ್ರೋಣ, ಪ್ರಮುಖತಃ ಸರ್ವೇಶಾಂ ಚ ಮಹೀಕ್ಷಿತಾಂ. ಸೊ ಅವರನ್ನೆಲ್ಲ ನೋಡಿ ಸೊ ಅರ್ಜುನನಿಗೆ ಏನಾಗುತ್ತೆ, ವಿಷಾದ ಉಂಟಾಗುತ್ತೆ. ಇವ್ರ ಜೊತೆ ಯುದ್ಧ ಮಾಡಬೇಕಾ? ನನ್ನ ರಕ್ತ ಸಂಬಂಧಿಕರು ಇರಲ್ಲ, ನನ್ನ ಗುರುಗಳು, ಆಚಾರ್ಯಾನ್, ಮಾತುಲಾನ್, ಭ್ರಾತೃನ್, ಪುತ್ರಾನ್, ಪೌತ್ರಾನ್, ಸಖೀಂ ತಥಾ. ಇವರೆಲ್ಲ ನನ್ನ ಮಾಮ, ನನ್ನ ಸಹೋದರರು, ನನ್ನ ಮನೆಯವರೇ ಇವರೆಲ್ಲ. ಇವ್ರ ಜೊತೆ ಯುದ್ಧ ಮಾಡಬೇಕು ನಾನು ಅಂತ ಇದನ್ನು ನೋಡಿ ಆ್ಯಕ್ಚುಲಿ ಅರ್ಜುನ ತುಂಬ ಒಳ್ಳೆಯವನು, ಯುದ್ಧ ಮಾಡಬಾರ್ದು ಅಂತ ಅವ್ನು ನಿಂತಿದ್ದ. ಇವ್ರ ಜೊತೆ ಯುದ್ಧ ಮಾಡಬೇಕಾ ಅಂತ ನೋಡಿದ ಮೇಲೆ ಅವ್ನು ಮೈ ನಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ. ರಕ್ತ ಸಂಬಂಧಿಕರು ಇರಲ್ಲ. ನಾನು ಹೇಳ್ತಾ ಇದ್ದೆ, ಒಬ್ಬ ಡಾಕ್ಟ್ರ್ ಇದ್ದಾರೆ, ಡಾಕ್ಟ್ರ್ ಅವನ ಮಗನಿಗೆ ಆಪ್ರೇಷನ್ ಮಾಡ್ತಾನ. ತಂದೆ ಡಾಕ್ಟ್ರ್ ಆಗಿರ್ತಾರೆ, ಸರ್ಜನ್, ಮಗನಿಗೆ ಆಪ್ರೇಷನ್ ಮಾಡೋಕ್ಕಾಗುತ್ತಾ? ಚರ್ಮ ಕಟ್ ಮಾಡೋಕ್ಕಾಗುತ್ತಾ? ಹೊಟ್ಟೆ ಹೊಡಿಯೋಕ್ಕಾಗುತ್ತಾ? ಇಲ್ಲ. ಫ್ರೆಂಡಿಗೆ ಹೇಳ್ತಾರೆ, ನೀನು ಮಾಡಪ್ಪ ಆಪ್ರೇಷನ್, ನನ್ನ ಹೊರಗಿರುತ್ತೆ. ಆದರೆ ಇಲ್ಲಿ ಅರ್ಜುನನ ಸ್ಥಿತಿಯನ್ನು ಅವನೇ ಆಪ್ರೇಷನ್ ಮಾಡಬೇಕು, ಮತ್ತು ಯಾರೂ ಇಲ್ಲ ಮಾಡೋರು. ಕೃಷ್ಣ ಸೆಲೆಕ್ಟಿಂಗ್ ಅರ್ಜುನ ತುಂಬ ಕಷ್ಟ ಆಯಿತು ಅವನಿಗೆ. ಸೊ ಅದಕ್ಕೆ ಧರ್ಮ ಸಂಕಟ. ಇದನ್ನು ನಾನೇ ಮಾಡಬೇಕು ಅಂತ ಅನ್ನೋದನ್ನು ನೋಡಿ ಇವ್ರ ಜೊತೆ ಯುದ್ಧ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಮಾಡ್ತಾ ಅವ್ನು ನಿಲ್ಲಕ್ಕಾಗಲಿಲ್ಲ. ಕಣ್ಣಲ್ಲಿ ನೀರು ಸುರಿತು. ಕೃಷ್ಣ, ನಾನು ಕನ್ಫ್ಯೂಸ್ ಆಗ್ತಾಯಿದೆ, ಕೂತ್ಬಿಟ್ಟ. ಇದೇ ಅರ್ಜುನನ ವಿಷಾದ. ಓಕೆ. ಸೊ ಇದಾದಮೇಲೆ ಅದ್ಭುತವಾದ ಜ್ಞಾನದ ಸುರಿಮಳೆ ಕೃಷ್ಣನಿಂದ ಆಗುತ್ತೆ. ನೀವು ಪ್ರತಿ ವಾರ ಬರ್ತಾಯಿರಿ, ನೀವು ಭಗವದ್ಗೀತೆನ ಕೇಳ್ತಾ ಇರಿ, ಆಗ ನಿಮಗೆ ಇನ್ನಿಷ್ಟು ಹೆಚ್ಚು ಆಳವಾಗಿ. ಭಗವದ್ಗೀತೆ ತುಂಬ ಸಾಧಾರಣ ಪುಸ್ತಕವಲ್ಲ, ಸಲೀಸಾಗಿ ಅರ್ಥ ಆಗೋದಿಲ್ಲ. ನೀವು ತೊಗೊಂಡು ಓದಿ, ಆದರೆ ನೀವು ಕ್ಲಾಸಿಗೆ ಬಂದರೆ, ಇಲ್ಲಿ ಚರ್ಚೆ ಮಾಡಿದರೆ ಇನ್ನಿಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಪ್ರತಿ ಭಾನುವಾರ ಸಂಜೆ 6 ಗಂಟೆಯಿಂದ ಸುಮಾರು 7 ಗಂಟೆವರೆಗೂ ಈ ಕ್ಲಾಸ್ ಇರುತ್ತೆ. ನಂತರ ಆರತಿ, ನಂತರ ಎಲ್ಲರಿಗೂ ಪ್ರಸಾದ ಕಾರ್ಯಕ್ರಮ ಇರುತ್ತೆ. ಸೊ ದಯವಿಟ್ಟು ತಾವೆಲ್ಲರೂ ಬನ್ನಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕೀ ಜಯ, ಶ್ರೀಲ ಪ್ರಭುಪಾದ್ ಕೀ ಜಯ. ಸೊ ಎಲ್ಲರೂ ನಿಂತ್ಕೊಳ್ಳಿ, ಭಗವಂತನ ಆರತಿ ಆಗುತ್ತೆ. ಈಗ ಕೀರ್ತನೆ ಮಾಡೋಣ ನಾವು. ಆರತಿ ಆದಮೇಲೆ ಆ ಕಡೆ ಇನ್ನೊಂದು ಬೆಳಿ ಇದೆಯಲ್ಲ, ಅಲ್ಲಿ ಕೂಪನ್ ಯಾರು ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಹೋಗಿ ಪ್ರಸಾದ ತಗೋಬೋದು. ಆರತಿ ಆದಮೇಲೆ ಯಾರ ಹತ್ರ ಕೂಪನ್ ಇದೆ ಎಲ್ಲರಿಗೂ ಫುಲ್ ಪ್ರಸಾದ ಅಲ್ಲಿ ಬಿಲ್ಡಿಂಗಲ್ಲಿ ಸಿಗುತ್ತೆ, ನೆಕ್ಸ್ಟ್ ಬಿಲ್ಡಿಂಗಲ್ಲಿ. ಸರಿ.